ರೆಡಿ ಓಕೆನಾ ಸರ್? Yes, sir. Continue. ಹ್ಮ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ, ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಅಚ್ಯುತ ಗುರುಗಳಿಗೆ ವಂದಿಸುತ್ತಾ, ಈ ಧ್ಯಾನ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಶರಣ ಶರಣೆಯರಿಗೂ ನನ್ನ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಸಂಗಮೇಶ್ ಕೊಪ್ಪನೂರ್. ನಾನು ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕಿನ ನಿವಾಸಿ. ನಾನು ಕಳೆದ ವರ್ಷ 2023 ಡಿಸೆಂಬರ್ ಅಲ್ಲಿ ಅವಾಗಿಂದ ಧ್ಯಾನಕ್ಕೆ ಬಂದೆ. ಮೊದಲೇ ಥಿಂಗ್ಸ್ ಏನಂತಂದ್ರೆ, ನಾನು ಧ್ಯಾನಕ್ಕೆ ಹೇಗ್ ಬಂದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. 2022 ಸೆಕೆಂಡ್ ವೇವ್ ಕೋವಿಡ್ ಅಲ್ಲಿ ನಾವೆಲ್ಲ ಸಿಟಿಯಲ್ಲಿ ವಾಸವಾಗಿದ್ವು ಅವಾಗ. ಆ ಟೈಮಲ್ಲಿ ಎಲ್ಲಾರು ಹಳ್ಳಿಗಳಲ್ಲಿ ಹೋಗಿದ್ದೆವು. ನಾನು ಹಳ್ಳಿಗೆ ಹೋಗಿದ್ದೆ. ಅವಾಗ ನಮ್ಮ ಗೆಳೆಯ ಫ್ರೆಂಡ್ ವಿಜೇಂದ್ರ ಅಂತಂದ, ನಾನು ಬೆಳಿಗ್ಗೆ ವಾಕ್ ಹೋಗ್ತಾ ಇದ್ದೀವಿ. ವಾಕ್ ಹೋಗ್ಬೇಕಾದ್ರೆ ಅವ್ರಿಗೊಂದು ಕಾಯಿಲೆ ಇತ್ತು, ಮೂರ್ಛೆ ರೋಗ ಕಾಯಿಲೆ ಇತ್ತು. ಅವ್ರಿಬ್ಬರಿಗೆ ಯಾರೋ ಹೇಳಿದ್ರಂತೆ, ಈ ತರ ಧ್ಯಾನ ಮಾಡಿದ್ರೆ ನಿಮ್ಗೆ ಅದು ಮೂರ್ಛೆ ರೋಗ ಕಾಯಿಲೆ ವಾಸಿ ಆಗುತ್ತೆ, ಡೈಲಿ ನೀವು ಮೆಡಿಟೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಎಲ್ಲ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಅವ್ರ ಜೊತೆ ನಾನು ವಾಕ್ ಹೋಗ್ತಾ ಇದ್ದೆ. ಅವರು ಒಂದು 2 ಕಿಲೋಮೀಟರ್ಸ್ ಹಂಗೆ ವಾಕ್ ಹೋದ್ಮೇಲೆ ಅವರು ಧ್ಯಾನ ಕೊಡ್ತಾ ಇದ್ರು. ನನಗೆ ಧ್ಯಾನ ಅಂದ್ರೆ ಏನು ಗೊತ್ತೇ ಇರ್ಲಿಲ್ಲ. ಧ್ಯಾನ ಕೊಡ್ತಾ ಇದ್ರು. 2-3 ಡೇಸ್ ನೋಡಿದೆ. ನಾನು ಕೇಳಿದೆ, ಏನ್ ಮಾಡ್ತಾ ಇದ್ದೀರಾ ವಿಜೇಂದ್ರ ಅವ್ರೆ ಅಂತಂದ್ರೆ, ಇದು ಈ ತರ ಮೆಡಿಟೇಷನ್ ಧ್ಯಾನ ಮಾಡ್ತಾ ಇದ್ದೀನಿ ಅಂತಂದ್ರು. ಅದೇನ್ ಧ್ಯಾನ ಅಂದ್ರೆ ಏನು, ಹೆಂಗ್ ಮಾಡ್ಬೇಕು ಅದೇನಂತ ಕೇಳಿದೆ. ನಾನು ಕೇಳಿದೆ. ಅವಾಗ ಈ ತರ ಶ್ವಾಸದ ಮೇಲೆ ಗಮನ ಇಡ್ಬೇಕು, ಶ್ವಾಸ ಒಳ ಉಸಿರು ಹೊರ ಉಸಿರು ಅದ್ರ ಮೇಲೆ ಗಮನ ಇಡ್ಬೇಕು, ಮತ್ತೆ ಈ ತರ ಮಾಡಿದ್ರೆ ಈಗ ನನ್ಗೆ ಈ ಕಾಯಿಲೆ ಇದೆಯಲ್ಲ ವಾಸಿ ಆಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನಾನು ಡೈಲಿ ಮಾಡ್ತಾ ಇದ್ದೀನಿ. ಹೌದಾ, ನಾವು ಮಾಡ್ಬೋದಾ? ಮಾಡ್ಬೋದು, ನೀವು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು ಅಂತಂದ್ರು. ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದಾಗ ನಾನು ಒಂದು 10 ಮಿನಿಟ್ಸ್ ಮಾತ್ರ ಕೂಡಕ್ಕಾಗಲಿಲ್ಲ, ಅಷ್ಟು ವಿಚಾರಗಳು ಬರ್ತಾ ಇತ್ತು. ಅವರು ಒಬ್ರು ಮಾಸ್ಟರ್ ಇದ್ರು, ಅವರು ಗೊತ್ತಿಲ್ಲ ಅವ್ರ ಹೆಸರು. ಅವರು ಗೈಡೆನ್ಸ್ ಮೇಲೆ ಡೈಲಿ ಮಾಡ್ತಾ ಇದೀವಿ. ಡೈಲಿ ಹಾಫ್ ಅನ್ ಅವರ್ 20 ಮಿನಿಟ್ಸ್ ಈ ತರ ಮಾಡ್ತಾ ಇದೀವಿ. ಹಿಂಗೆ 3 ಮಂತ್ಸ್ ಕೋವಿಡ್ ಅಲ್ಲೇ ಮಾಡ್ತಾ ಇದೀವಿ. ಕೋವಿಡ್ ಮುಗಿದ ತಕ್ಷಣ ಡಿಸ್ಕಂಟಿನ್ಯೂ ಆಯ್ತು. ನಾನು ಮತ್ತೆ ಮಾಡ್ಲೇ ಇಲ್ಲ, ಆ ಧ್ಯಾನ ಬಿಟ್ಬಿಟ್ಟೆ. ಮತ್ತೆ ಇದು ಹೆಂಗ್ ಶುರು ಆಯ್ತು ಅಂತಂದ್ರೆ, ಸೇಡಂದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಆ ಸುರೇಖಾ ಅಂತ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು. ಅವ್ರ ಹತ್ರ ನಾವು ಬಟ್ಟೆ ತಗೊಳಕ್ ಹೋಗ್ತಾ ಇದೀವಿ. ಅವ್ರ ಅಂಗಡಿಲಿ ಒಂದು ಇದಿತ್ತು, ಮೇಲ್ಗಡೆ ಪಿರಮಿಡ್ ಕಟ್ಟಿದ್ರು. ನಾನು ಕೇಳಿದೆ, ಮೇಡಮ್ ಇದೇನು ಪಿರಮಿಡ್ ಕಟ್ಟಿದ್ರಲ್ಲ ಮನೆ ಮೇಲೆ, ಇದೇನು ಎದಕ್ ಕಟ್ಟಿದಿರಾ ಅಂತ ಕೇಳಿದೆ. ಇದು ಪಿರಮಿಡ್ ಪಾಸಿಟಿವ್ ಎನರ್ಜಿ, ಈ ತರ ನೆಗೆಟಿವ್ ಎನರ್ಜಿ ಎಲ್ಲ ಬರಂಗಿಲ್ಲ, ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಒಳ್ಳೆ ವ್ಯಾಪಾರ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಮತ್ತೆ ಕೌಂಟರ್ ಅಲ್ಲಿ ನೋಡಿದೆ, ಬುದ್ಧನ ವಿಗ್ರಹ ಇತ್ತು. ಇದೆಲ್ಲ ನೋಡ್ಬಿಟ್ಟು ನಾನು ಕೇಳಿದೆ, ಮೇಡಮ್ ನೀವೇನೋ ಮೆಡಿಟೇಷನ್ ಮಾಡ್ತೀರಾ ಅಂತ ಕೇಳಿದೆ. ಹೌದು, ನಾನು ಮೆಡಿಟೇಟ್ ಮಾಡ್ತೀನಿ ಅಂತಂದ್ರು. ಹೌದಾ ಮೇಡಮ್, ನಾನು ಒಂದು 3 ಮಂತ್ಸ್ ಮಾಡಿದೀನಿ ಮೇಡಮ್, ಮಾಡಿ ಬಿಟ್ಟಿದೀನಿ, ಈಗ ಮಾಡ್ತಾ ಇಲ್ಲ. ಹೌದಾ ಸರ್, ಈ ತರ ವರ್ಕ್ಶಾಪ್ ಇದೆ ಬಾದಾಮಿಲಿ, ಬರ್ತೀರಾ ಅಂತ ಕೇಳಿದ್ರು. ವರ್ಕ್ಶಾಪ್ ಅಂದ್ರೆ ಏನೋ ಗೊತ್ತಿಲ್ಲ, ಏನ್ ಮಾಡ್ಬೇಕು ಒಟ್ಟೆ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ವರ್ಕ್ಶಾಪ್ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಹೆಂಗ್ ಮಾಡ್ಬೇಕು ಏನು ಗೊತ್ತಿರಲಿಲ್ಲ. ಅವಾಗ ಧ್ಯಾನ ಮಾಡ್ಬೇಕಾದ್ರೇನೆ ನನಗೆ ಸ್ವಲ್ಪ ಹೊತ್ತೇ ಮಾಡಿದ್ದೆ ನಾನು, 10 ಮಿನಿಟ್ಸ್ 20 ಮಿನಿಟ್ಸ್ ಮಾಡಿದೆ. ಅಂದ್ರೆ ಅದಕ್ಕೆ ಅಷ್ಟು ನನಗೆ ನಾಲೆಜ್ ಇರಲಿಲ್ಲ ಮೆಡಿಟೇಷನ್ ದಲ್ಲಿ. ಸರಿ ನೋಡೋಣ ಮೇಡಮ್, ಬರ್ತೀನಿ ಅಂತಂದೆ ಅವ್ರಿಗೆ. ಆ ಈ ತರ ಡಿಸೆಂಬರ್ 16, 17, 18 ಬಾದಾಮಿಲಿ ಮಹಾಕೂಟದಲ್ಲಿ ಇದೆ ವರ್ಕ್ಶಾಪ್, ಬನ್ನಿ ಒಳ್ಳೇದಾಗುತ್ತೆ ನಿಮ್ಗೆ. ಹ್ಮ್ ಆ ಸರಿ ಮೇಡಮ್ ನೋಡೋಣ ಅಂತಂದೆ. ಆದ್ಮೇಲೆ ಏನಾಯ್ತು, ನವೆಂಬರ್ ಅಲ್ಲಿ ಅವ್ರು ಹೇಳಿದ್ರು ಮೇಡಮ್. ನವೆಂಬರ್ ಅಲ್ಲಿ ಹೇಳಿದ್ಮೇಲೆ ನಾನೇನ್ ಮಾಡಿದೆ, ತಿರುಪತಿಗೆ ನಮ್ ಸ್ನೇಹಿತರೆಲ್ಲ ಸೇರಿ ತಿರುಪತಿಗೆ ಹೋಗಿದ್ದೇವೆ ಮೇಡಮ್. ತಿರುಪತಿಗೆ ಹೋಗಿದ್ದಾಗ ತಿರುಪತಿಯಿಂದ ನಾವು ಅರುಣಾಚಲೇಶ್ವರಕ್ಕೆ ಹೋಗಿದ್ದೆವು. ಅರುಣಾಚಲ ಅಲ್ಲಿ ಹೋದಾಗ ನಾನು ರಮಣ ಮಹರ್ಷಿ ಆಶ್ರಮದಲ್ಲಿ, ಅವರು ಜೀವ ಸಮಾಧಿ ಆಗಿದ್ದಿಲ್ಲ, ಅಲ್ಲಿ ಕುಂತು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದೆ ಮೇಡಮ್. 10 ನಿಮಿಷ ಮೆಡಿಟೇಷನ್ ಮಾಡಿದಾಗ ಅದೇನೋ ತಲೆಯಲ್ಲಿ ಒಂದು ಬಂದ್ ಬಿತ್ತು, ಒಳಗೆ ಟೊಳ್ಕಂತ ಅನುಭವ ಆಯ್ತು ನನಗೆ. ಅದೇ ಅನುಭವ ನಾನ್ ಡೀಪ್ ಆಗಿ ಹೋಗಿದೆ ಮೇಡಮ್, ಒಂದ್ 10 ನಿಮಿಷನೂ ಕುಂತಿಲ್ಲ. ಅದೇನಾಯ್ತೇನೋ ಫುಲ್ ವೈಬ್ರೇಷನ್ ಆಗ್ತಾ ಇದೆ. ನಮ್ಮ ಫ್ರೆಂಡ್ ಬಂದು, ಟೈಮ್ ಆಗ್ತಿದೆ, ಏಳು ಏಳು ಅಂತ ಅಂದು ಎಬ್ಸ್ಕೊಂಡು ಹೋದ.
ಆಗ ಎದ್ದ ಮೇಲೆ ಏನಾಯ್ತು ಗೊತ್ತಾಗ್ಲಿಲ್ಲ. ಗಿರಿ ಪ್ರದಕ್ಷಿಣ ಮಾಡ್ತಾ ಇದೀವಿ ನಾವು. ಗಿರಿ ಪ್ರದಕ್ಷಿಣ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಾನೆ. ಆ ಅವರು ನಮ್ ಸ್ನೇಹಿತರೆಲ್ಲ ಅಲ್ಲಿ ಅರುಣಾಚಲ ಗುಡಿ ಹತ್ರನೇ ಊಟ ಮಾಡಿದ್ರು. ನಮ್ಮನ್ ಬಿಟ್ಟೆ ಅವರು ಅನ್ನದಾಸಕ್ಕೆ ಹೋಗಿ ಊಟ ಮಾಡಿದ್ರು. ನಾವು ಹಿಂದ್ಗಡೆ ಹೋಗಿದ್ವಿ, ಮಿಸ್ ಆಯ್ತು, ನೀವು ಬರ್ಲಿಲ್ಲ, ನಾವು ಎಲ್ಲ ಹೋಗಿದ್ವಿ ಊಟ ಮಾಡಿದ್ವಿ ಅಂದ್ರೆ. ಈ ತರ ಎಲ್ಲ ನಾವು ಮೆಡಿಟೇಷನ್ ಮಾಡ್ಬಿಟ್ಟು ಹೊರಗಡೆ ಬಂದ್ವಿ. ಅವತ್ತು ಅಲ್ಲಿ ಆ ಆಶ್ರಮದಲ್ಲಿ ಯಾರೋ ಮುಷ್ಟಾನ್ನ ಭೋಜನ ಕೊಟ್ಟಿದ್ರು ಮೇಡಮ್. 18 ರಕರಕ ತಿಂಡಿ ತಿನಿಸುಗಳೆಲ್ಲ ಇದ್ವು. ಅದನ್ನೆಲ್ಲ ಊಟ ಮಾಡಿ ಗಿರಿ ಪ್ರದಕ್ಷಿಣೆ ಮಾಡಿ ಎಲ್ಲ ಗೋಲ್ಡನ್ ಟೆಂಪಲ್ ಎಲ್ಲ ತಿರ್ಗಾಡ್ಕೊಂಡು ಬಂದ್ವಿ ಮೇಡಮ್. ಅಲ್ಲಿಗೆ ಹೋಗಿ ಬಂದ ತಕ್ಷಣ ನನಗೇನೋ ಭಕ್ತಿ ಹೆಚ್ಚಾಯ್ತು. ಪೂಜೆ ಪುನಸ್ಕಾರ ಮಾಡ್ಬೇಕು, ಈ ತರ ದೇವ್ರುಗಳನ್ನೆಲ್ಲ ಮಾಡ್ಬೇಕು. ಮತ್ತೆ ನಾನು ಜಾಬು ಇರ್ಲಿಲ್ಲ ಮೇಡಮ್, ನನ್ಗೆ ಜಾಬ್ ಹೋಗಿತ್ತು ಕೋವಿಡ್ ಅಲ್ಲಿ. ಪ್ರಿವಿಯಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಿದ್ರೆ ಅದೆಲ್ಲ ನನಗೆ ಕಂಪ್ನಿ ಲಾಸ್ ಆಗಿ ಸುಮಾರು ಎಲ್ಲ ಫೈರಿಂಗ್ ಮಾಡಿದ್ರು, ಸುಮಾರು ಜನ ತೆಗೆದಾಕಿದ್ರು. ಅದ್ರಲ್ಲಿ ನಾನು ಒಬ್ಬ. ಈ ತರ ಕೆಲ್ಸನೂ ಇರಲಿಲ್ಲ, ಏನು ಖಾಲಿ ಇದ್ದೆ. ಆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಆ ಹೋಗ್ ಬಂದ ತಕ್ಷಣ ಭಕ್ತಿ ಜಾಸ್ತಿ ಆಯ್ತು. ಭಕ್ತಿ ಜಾಸ್ತಿ ಆದಾಗ ಈ ಮೇಡಮ್ ಅವ್ರು ಪರಿಚಯ ಆದ್ರು. ಪರಿಚಯದಿಂದ ವರ್ಕ್ಶಾಪ್ ಹೋದೆ. ವರ್ಕ್ಶಾಪ್ ಇಂದ ಅಲ್ಲಿ ಹೇಳ್ತಿರೋದು ಅಷ್ಟು ಎನರ್ಜಿ ಸಿಕ್ತು. ಗುರುಗಳ ಆಶೀರ್ವಾದ ಸಿಕ್ತು. ಅದಾದ್ಮೇಲೆ ಬಂದ್ಮೇಲೆ ಇದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಡಿಸೆಂಬರ್ 23ಗೆ ಕ್ಲಾಸ್ ಸ್ಟಾರ್ಟ್ ಆಯ್ತು. ಆ ಇವರು ಶರಣಮ್ಮ ಅವರೆಲ್ಲ ಝೂಮ್ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಮೇಡಮ್. ನನ್ಗೇನು ಗೊತ್ತಿರ್ಲಿಲ್ಲ. ಅವರು ನಂಬರ್ ಎಲ್ಲ ತಗೊಂಡ್ಬಿಟ್ಟು ಗ್ರೂಪ್ ಆಡ್ ಮಾಡಿ ಸ್ಟಾರ್ಟ್ ಆಯ್ತು. ಒಂದ್ 10ನೇ ದಿವ್ಸಕ್ಕೇನೆ ನಂದು ದೇಹ ಬಹಳ ಚಿತ್ರ ದೊಡ್ಡ ಫುಲ್ ಆರ ಜಾಸ್ತಿ ಆಗ್ತಿತ್ತು. ಅದೇನಂತಾನೆ ಗೊತ್ತಾಗ್ಲಿಲ್ಲ. ಮತ್ತೆ ನಾನು ಇವ್ರಿಗೆ ಫೋನ್ ಮಾಡಿ ಕೇಳಿದೆ, ಈ ತರ ಆಗ್ತಿದೆ ಸರ್, ನನಗೆ ದೇಹ ದೊಡ್ಡದಾಗ್ತಿದೆ ಅಂತಂದ್ರೆ. ಅದು ನಿಮ್ ಆರ ಬೆಳಿತಾ ಇದೆ ಸರ್, ನೀವು ಇಷ್ಟು ಜಲ್ದಿ ನಿಮ್ಗೆ ಇಷ್ಟು ಬೇಗ ನಿಮ್ಗೆ ಇಷ್ಟು ದೊಡ್ಡ ಶಕ್ತಿ ಬರ್ತಾ ಇದೆ. ಅದು ಏನು ನನಗೆ ಐಡಿಯಾನೇ ಇಲ್ಲ. ಅದು ಆರ ಅಂದ್ರೆ ಗೊತ್ತಿಲ್ಲ, ವೈಬ್ರೇಷನ್ ಅಂದ್ರೆ ಗೊತ್ತಿಲ್ಲ. ಮತ್ತೆ ನನಗೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇದ್ವು ಮೇಡಮ್ ಅವಾಗ. ಧ್ಯಾನಕ್ಕೆ ಬರ್ಬೇಕಾದ್ರೆ ಮುಂಚೆ ಬ್ಯಾಡ್ ಹ್ಯಾಬಿಟ್ಸ್ ಇದ್ವು. ಆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ನನ್ಗೆ ಗೊತ್ತೇ ಆಗಿಲ್ದಾಗೆ ಹೋಗ್ಬಿಟ್ಟು ಎಲ್ಲ ಅದು ಹತ್ರನೇ ಬರ್ಲಿಲ್ಲ. 10 ಡೇಸ್ಗೆ ಗೊತ್ತಾಯ್ತು ನನಗೆ, ಇದು ವಿಚಿತ್ರ, ಈ ತರ ಚೇಂಜ್ ಆಗಿದ್ದೀನ ನಾನು ಅಂತ ಗೊತ್ತಾಯ್ತು 10ನೇ ದಿವ್ಸಕ್ಕೆ. 10ನೇ ದಿವ್ಸಕ್ಕೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದೀನಿ ಆ ಗ್ರೂಪ್ ಅಲ್ಲಿ. ಅವ್ರಂದ್ರು ಇಲ್ಲ, ಆ ಸವಿತಾ ಮೇಡಮ್ ಅವರಿಗೆ ಶೇರ್ ಮಾಡ್ಕೊಂಡಿದ್ದೆ ನಾನು. ಆ ಈ ತರ ಮೇಡಮ್, ನನ್ಗೆ ಈ ತರ ಹ್ಯಾಬಿಟ್ಸ್ ಎಲ್ಲ ಇತ್ತು, ನಾನು ಎಲ್ಲ ಬಿಟ್ಟಿದ್ದೀನಿ ಈಗ. ಅದು ನನಗೆ ಮಾಡ್ಬೇಕೇ ಅನ್ಸ್ತಾ ಇಲ್ಲ, ಯಾಕೆ ಹಿಂಗಾಗ್ತಿದೆ ಮೇಡಮ್ ಅಂತ ಅವ್ರು ಕೇಳಿದಾಗ ಅವ್ರು ಅಂದ್ರು, ಇಲ್ಲ ನಿಮ್ಮ ಅದು ಕಣಗಳೆಲ್ಲ ಚೇಂಜ್ ಆಗಿದೆ ಈಗ. ಆ ಕಣಗಳು ಚೇಂಜ್ ಆಗಿದ್ಕೋಸ್ಕರ ಅದು ಆ, ಈ ತರ ನಿಮ್ಗೆ ಬಿಹೇವ್ ಮಾಡಕ್ ಬಿಡ್ತಾ ಇಲ್ಲ ಅದು. ಆ ಈಗ ನಿಮ್ಗೆ ಈಗ ನಿಮ್ ಜ್ಞಾನ ಹೆಚ್ಚಾಗುತ್ತೆ, ಈಗ ನೀವು ಕಂಟಿನ್ಯೂ ಧ್ಯಾನ ಮಾಡಿ ಅಂತ ಹೇಳಿದ್ರು. ಸರಿ ಮೇಡಮ್ ಅಂತ ಈ ತರ ಹಿಂಗೆ ಧ್ಯಾನ ಮಾಡ್ತಾ ಇದ್ದೆ ಮೇಡಮ್. ಒಂದ್ ಮಂಡಲ ಕಂಪ್ಲೀಟ್ ಆಯ್ತು. 2ನೇ ಮಂಡಲದಲ್ಲಿ ಏನಾಯ್ತು ಅಂತಂದ್ರೆ, ರಾತ್ರಿ ಧ್ಯಾನ ಮಾಡ್ತಾ ಕೂತಿದ್ದೆ. ಕೂತ್ಕೊಂಡ್ರೆ ನನ್ ಫುಲ್ ಬಾಡಿನೇ ರೊಟೇಟ್ ಆಗ್ತಿತ್ತು ಮೇಡಮ್, ಫುಲ್ ಬಾಡಿ. ಈ ಅರುಣ್ ಕುಮಾರ್ಗೆಲ್ಲ ಶೇರ್ ಮಾಡಿದ್ದೀನಿ ನಾನು ಎಕ್ಸ್ಪೀರಿಯನ್ಸ್. ಯಾಕೆ ರೊಟೇಟ್ ಆಗ್ತಾ ಇದೆ ಅಂತಂತ ಅವ್ರು ಕೇಳಿದಾಗ ಅವ್ರು ಅಂದ್ರು, ನಿಮ್ದು ಆತ್ಮ ಹೊರಗಡೆ ಬರ್ತಾ ಇದೆ ಸರ್. ಇಷ್ಟು ಅದ್ಭುತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಆ ನಿಮ್ ಆತ್ಮ ಹೊರಗಡೆ ಬರ್ತಾ ಇದೆ, ಬರಕ್ ಟ್ರೈ ಮಾಡ್ತಾ ಇದೆ, ನೀವು ಕಂಟಿನ್ಯೂ ಹಂಗೆ ಮಾಡಿ ಅಂತಂದ್ರು. ಸರಿ ಸರ್ ಮಾಡ್ತೀನಿ ಅಂತಂದೆ. ಮತ್ತೆ ಒಂದು 2-3 ಡೇಸ್ ಅಲ್ಲಿ ಆ ಮತ್ತೆ ಇದೇ ಕಂಟಿನ್ಯೂ ಧ್ಯಾನ ಕೂತಾಗ ಏನೋ ನನಗೆ ಫ್ಲೈಟ್ ಅಲ್ಲಿ ಕೂತಲ್ಲ ಅನುಭವ ಆಗುತ್ತಲ್ಲ ಮೇಡಮ್, ಹಂಗಾಯ್ತು. ಫುಲ್ಲು ಎಲ್ಲ ನಕ್ಷತ್ರಗಳು ಅದೆಲ್ಲ ಕಾಣಿಸ್ತಾ ಇದೆ. ಏನ್ ಎಲ್ಲಿಗೆ ಹೋಗಿದ್ದೀನಿ ನನ್ಗೆ ಏನು ಗೊತ್ತಿಲ್ಲ, ನಿರಾಕಾರ ಆಗ್ಬಿಟ್ಟಿದೀನಿ. ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಎಚ್ಚರ ಆಯ್ತು, ಭಯ ಆದಾಗ ಅವಾಗ ಸಡನ್ ಆಗಿ ಕಾಲ್ ಮಾಡಿದೆ. ಇಲ್ಲ ಸರ್, ನಿಮ್ಗೆ ಅಸ್ಟ್ರಲ್ ಟ್ರಾವೆಲ್ ಆಗಿದೆ, ಈ ತರ ನಿಮ್ಗೆ ಅಸ್ಟ್ರಲ್ ಟ್ರಾವೆಲ್ ಆಗಿದೆ ಸರ್, ಎಷ್ಟು ನೀವು ಅದೃಷ್ಟಶಾಲಿಗಳು, ಬಹಳ ಜನಕ್ಕೆ ಆಗಲ್ಲ, ಎಷ್ಟೋ ಜನ್ಮಗಳಿದ್ರು ಆಗಲ್ಲ, ಹಂಗೆ ಹಿಂಗೆ ಅಂದ್ರು. ಅಸ್ಟ್ರಲ್ ಟ್ರಾವೆಲ್ ಅಂದ್ರೆ ಗೊತ್ತಿಲ್ಲ ಮೇಡಮ್ ನನಗೆ ಏನಂತೂ. ಅದಾದ್ಮೇಲೆ ಜನವರಿ ಕಂಪ್ಲೀಟ್ ಆದ್ಮೇಲೆ ಫೆಬ್ರವರಿ 1 ಅಲ್ಲಿ ನನಗೆ ಈ ತರ ಒಂದು ಇಲ್ಲಿ ಜಾಬ್ ವೇಕೆನ್ಸಿ ಖಾಲಿ ಇದೆ. ನಮ್ ಫ್ರೆಂಡ್ ಮುಖಾಂತರ ಗೊತ್ತಾಯ್ತು, ಇಲ್ಲಿ ಖಾಲಿ ಇದೆ, ಅಪ್ಲೈ ಮಾಡ್ಕೋ ಅಂತಂದ್ರು. ಸರಿ ನೋಡೋಣ ಅಂತ ರಿಸ್ಯೂಮ್ ಡ್ರಾಪ್ ಆಗದೆ ಮೇಲಲ್ಲಿ ಹಾಕಿದ್ಮೇಲೆ ಅಲ್ಲಿಂದ ಇಂಟರ್ವ್ಯೂ ಕಾಲ್ ಬಂತು. ಇಂಟರ್ವ್ಯೂ ಆಯ್ತು. ಇಂಟರ್ವ್ಯೂ ಆದ್ಮೇಲೆ ಈ ತರ ಒಳ್ಳೆ ಒಳ್ಳೆ ಕಂಪ್ನಿಲೇ ಜಾಬ್ ಆಯ್ತು ಮೇಡಮ್. ಕೈ ತುಂಬಾ ಸಂಬಳ, ಆ ಒಳ್ಳೆ ಜೀವನ, ಸುಖ ಶಾಂತಿ ನೆಮ್ಮದಿ ಜೀವನ, ಈ ತರ ಎಲ್ಲ ಆಯ್ತು ಮೇಡಮ್. ಇದು ಎಲ್ಲ ಧ್ಯಾನಕ್ಕೆ ಬಂದ್ಮೇಲೆ ಇಷ್ಟೆಲ್ಲ ಯೂ ಟರ್ನ್ ನಂದು. 1 ವರ್ಷನೇ ಇನ್ನ ಕಂಪ್ಲೀಟ್ ಆಗಿಲ್ಲ. ಡಿಸೆಂಬರ್ 16 ಬಂದ್ರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ ನಂದು. ಇಷ್ಟೆಲ್ಲ ಆಯ್ತು ಮೇಡಮ್. ಅದಾದ್ಮೇಲೆ ಈ ಕಂಟಿನ್ಯೂ ಮಾಡ್ತಾ ಇದೀನಿ ಧ್ಯಾನ. ನೀವು ಎಲ್ಲರೂ ಮಾಡಿ ಧ್ಯಾನ. ಇನ್ನೊಂದ್ ಮಾತು ಹೇಳ್ಬೇಕಂತಂದ್ರೆ, ಧ್ಯಾನ ಮಾಡ್ಬೇಕಾದ್ರೆ ಒಬ್ರಿಗೆ ಅನುಭವ ಆಗಲ್ಲ, ಆಗುತ್ತೆ.
ಯಾಕಾಗಲ್ಲ ಅಂತಂದ್ರೆ ನಾವು ಗಾಸಿಪ್ಪಿಂದ ದೂರ ಇರ್ಬೇಕು. ಗಾಸಿಪ್ ಈಗ ಜಾಸ್ತಿ ಗಾಸಿಪ್ ಅವ್ರ ಬಗ್ಗೆ ವಿಷಯದ ಬಗ್ಗೆ ಇವ್ರ ವಿಷಯದ ಬಗ್ಗೆ ಮಾತಾಡಬಾರ್ದು. ಗಾಸಿಪ್ ಈಗ ಪಾಪ ಎಲ್ಲಿಂದ ಜಾಸ್ತಿ ಆಗುತ್ತಂತಂದ್ರೆ ನಾವು ಜಾಸ್ತಿ ಮಾತಾಡೋದ್ರಿಂದನೇ ಜಾಸ್ತಿ ಆಗುತ್ತೆ. ಒಂದು ಕೊಲೆ ಮಾಡಿದ್ರು ಅಷ್ಟು ಪಾಪ ಬರಲ್ಲ ಮೇಡಮ್, ನಮ್ಮ ಮಾತುಗಳಿಂದನೇ ಜಾಸ್ತಿ ಆಗುತ್ತಂತೆ ಪಾಪ. ಅದಕ್ಕೆ ಮೌನ ಧ್ಯಾನ, ಮೌನವಾಗಿರು. ಮೌನ ಯಾಕೆ ಮಾಡ್ತಾರಂತಂದ್ರೆ ಇದಕ್ಕೇನೆ ಮೌನ ಜಾಸ್ತಿ ಮೌನ ಇರ್ಬೇಕಂತೆ. ಮೌನ ಇದ್ರೆ ಏನಾಗುತ್ತಂತೆ, ನಮ್ಮ ಪಾಪ ಕರ್ಮಗಳು ಕಡಿಮೆ ಆಗುತ್ತವೆ. ನಾವು ಯಾವ ತರ ಮಾತಾಡ್ತೀವಿ ನಮ್ಗೆ ಗೊತ್ತಿಲ್ದಂಗೆನೆ ನಮ್ಮ ನಮ್ಮ ಅಕೌಂಟ್ ಅಲ್ಲಿ ಪಾಪನ ಜಮಾ ಮಾಡ್ತೀವಿ, ನಮ್ಗೆ ಅರಿವೇ ಇರಲ್ಲ. ಅವ್ರ ಬಗ್ಗೆ ಮಾತಾಡಿದ್ವ, ಇವ್ರ ಬಗ್ಗೆ ಮಾತಾಡಿದ್ವ, ಅವ್ರ ಹಂಗೆ ಇವ್ರ ಹಿಂಗೆ, ಈಗ ಗೊತ್ತೇ ಇಲ್ಲ, ನಮ್ಗೆ ಗೊತ್ತಿಲ್ದಾನೆ ನಾವು ಅಕೌಂಟ್ ಅಲ್ಲಿ ಜಮಾ ಆಗ್ತದೆ ಪಾಪ. ಹಂಗಾಗಿ ಮೌನ ಜಾಸ್ತಿ ಇರ್ಬೇಕು, ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ಮತ್ತೆ ವಾಟ್ ಶುಡ್ ಯು ಟಾಕ್, ಯು ಶುಡ್ ವಾಕ್. ಅಂದ್ರೆ ನಾವ್ ಏನು ನುಡಿತೀವಿ ಅದ್ರಂಗೆ ನಡಿಬೇಕು, ಏನು ನಡಿತೀವಿ ಅದ್ರಂಗೆ ನುಡಿಬೇಕು. ಅದು ಈ ತರನೆಲ್ಲ ಸ್ವಲ್ಪ ಅಳವಡಿಸ್ಕೊಂಡಿದೀನಿ ಜೀವನದಲ್ಲಿ. ಅಳವಡಿಸ್ಕೊಂಡು ಚೆನ್ನಾಗಿದೆ ಮೇಡಮ್. ನಾನಂತೂ ತುಂಬಾ ಸೂಪರು. ಎಲ್ಲ ನಾವು ಕೆಲಸದಲ್ಲಿ ಬಿಜಿ ಸ್ವಲ್ಪ. ಈಗ ನಾನು ಕಂಪ್ನಿಲೇ ಇದ್ದೀನಿ. ಏನೋ ಏನೋ ಹೇಳ್ಕೊಂಡ್ ಬಂದೆ, ಏನು ಹೇಳಕ್ ಆಗ್ಲಿಲ್ಲ ಮೇಡಮ್. ಇನ್ನಂತಂದ್ರೆ ಒಂದು ಶ್ಲೋಕ ಇದೆ ಮೇಡಮ್, ಶ್ಲೋಕ ಬರ್ಕೊಂಡಿದ್ದೀನಿ. ಶ್ಲೋಕ: ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕ ಇಷ್ಟು ಪವರ್ಫುಲ್ ಇದೆ ಅಂದ್ರೆ, ನೀವು ಯಾವುದೇ ಕಷ್ಟದಲ್ಲಿ ಇನ್ನೊಂದು ½ ಅವರ್ ಅಲ್ಲಿ ಸಾಯ್ತೀರಿ, ಉಳಿಯಲ್ಲ ನೀವು ಅಂದಾಗ ಈ ಶ್ಲೋಕನ ಪಠಣೆ ಮಾಡ್ಬೇಕಂತ ಮೇಡಮ್. ಈ ಶ್ಲೋಕ ಪಠಣೆ ಮಾಡಿದ್ರೆ ನೀವು ಸಾಯೋ ಸ್ಥಿತಿಲಿದ್ದು ಹೊರಗಡೆ ಬರ್ತೀರಂತ. ಅಷ್ಟು ಪವರ್ಫುಲ್ ಶ್ಲೋಕ ಇದು. ಬೇಕಾದ್ರೆ ನೀವು ಇದ್ರಲ್ಲಿ ಸಿಗುತ್ತೆ, ತುಂಬಾ ಸೂಪರ್ ಇದು. ನಾನು ಟ್ರೈನು ಮಾಡಿದ್ದೀನಿ, ಇದು ಚೆನ್ನಾಗಿದೆ ಮೇಡಮ್. ಎಲ್ಲೋ ರಾತ್ರಿ ಹೋಗ್ಬೇಕಾದ್ರೆ ಯಾರು ಇರಲ್ಲ, ಹೆದರಿಕೆ ಆಗುತ್ತೆ. ಈ ಶ್ಲೋಕ ಪಠಣೆ ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಗೆ ಭಯನೂ ಅನ್ಸಲ್ಲ. ಅಷ್ಟು ಸೂಪರ್ ಆಗಿದೆ ಇದು ಶ್ಲೋಕ. ಅದನ್ನ ಟ್ರೈ ಮಾಡ್ಬೋದು ನೀವು. ನನಗೆ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ನಮ್ಗೆ ವಿಜೇಂದ್ರ ಅವರು ನನಗೆ ಧ್ಯಾನಕ್ಕೆ ಕರ್ಕೊಂಡ್ ಬಂದ್ರು. ಅಲ್ಟಿಮೇಟ್ ನನ್ಗೆ ಗೊತ್ತೇ ಇರಲಿಲ್ಲ ಅವರು ಯಾವ ತರ ನನ್ನ ಜೀವನದಲ್ಲಿ ಬಂದ್ರು, ಹೆಂಗ್ ಕರ್ಕೊಂಡ್ ಬಂದ್ರು ಅಂತಂದ್ರೆ, ಈ ತರ ಧ್ಯಾನ ಮಾಡ್ತಾ 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 ಅವ್ರು ಪತ್ರಿಜಿ ಗುರುಗಳು ತುಳಸಿದಾಳ ಬುಕ್ ಕೊಟ್ರು ಮೇಡಮ್. ಅದು ಪ್ಲಸ್ ಪಾಯಿಂಟ್. ಆ ಬುಕ್ ತುಂಬಾ ನೀಟಾಗಿ ನಾನು ಓದ್ದೆ. ಅದರಲ್ಲಿ ಪತ್ರಿಜಿ ಗುರುಗಳಂದ್ರೆ ಏನು, ಅವ್ರ ಧ್ಯಾನ, ಅವ್ರ ಸಾಧನೆ, ಅವ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ಆ ತುಳಸಿದಾಳ ಪಾರ್ಟ್ ಒಂದು ಮಾತ್ರ, ಅದು ಅರ್ಧನೇ ಓದಿದೀನಿ, ಫುಲ್ ಅಂತ ಓದಿಲ್ಲ. ಅದು ಹೋದ್ಮೇಲೆ ನನಗೆ ಧ್ಯಾನದಲ್ಲಿ ತುಂಬಾ ಆಸಕ್ತಿ ಬಂತು. ಧ್ಯಾನ ಮಾಡೋದಕ್ಕೆ ಕಂಟಿನ್ಯೂ ಚೆನ್ನಾಗಾಯ್ತು ಧ್ಯಾನ. ಈಗ ನಾ ಮಾಡ್ತಿದ್ದೀನಿ, ನಮ್ಮ ಮನೆಯವರು, ನಮ್ಮ ಸುವರ್ಣ ಜೈನ್ ಆಗ್ತಾರೆ ಮೇಡಮ್, ಅವರು ಮಾಡ್ತಾ ಇದ್ದಾರೆ, ನಮ್ಮ ತಾಯಿನೂ ಮಾಡ್ತಾ ಇದ್ದಾರೆ. ನನಗೆ 5 ವರ್ಷ ಮಗ, ಅವನು ಮಾಡ್ತಾನೆ. ಎಲ್ರು ನಮ್ಮ ಮನೆಯಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾರೆ ಮೇಡಮ್. ನಾ ಒಬ್ಬನೇ ಬಂದಿದ್ದು ಧ್ಯಾನಕ್ಕೆ, ನಮ್ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ನನ್ನ ಮಗಳು ಇನ್ನೊಬ್ರು ಶಿಲ್ಪಾ ಅಂತ, ಅವ್ರು ಧ್ಯಾನ ಆಗ್ತಾರೆ. ನನ್ನಿಂದ ಅವರು ಧ್ಯಾನಕ್ಕೆ ಬಂದಿದ್ದಾರೆ. ಸುಮಾರು ಜನಕ್ಕೆ ಟ್ರೈ ಮಾಡಿದೀನಿ, ಮಾಡಿ ಧ್ಯಾನ ಒಳ್ಳೇದಾಗತ್ತಂತೆ. ಸ್ವಲ್ಪ ಒಬ್ಬರು ಜನ ಕನೆಕ್ಟ್ ಆಗ್ತಾರೆ, ಒಬ್ರು ಕನೆಕ್ಟ್ ಆಗಲ್ಲ. ನಾನು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ನೀವು ಧ್ಯಾನ ಪ್ರಚಾರ ಮಾಡಿ. ಧ್ಯಾನ ಪ್ರಚಾರ ಮಾಡೋದ್ರಿಂದನೂ ಶಕ್ತಿ ಸಿಗುತ್ತೆ ನಿಮ್ಗೆ, ಅದರಲ್ಲಿಯೂ ನಿಮ್ಗೆ ಪುಣ್ಯ ಸಿಗುತ್ತೆ. ಧ್ಯಾನ ಪ್ರಚಾರ 10 ಜನ ಕೇಳಿದ್ರೆ ಅವರಿಂದ 10 ಜನ ಹಿಂಗೆ ಜಾಸ್ತಿ ಆಗುತ್ತೆ ಮೇಡಮ್. ಇಲ್ಲಿ ಬಂದ್ರು ನೋಡ ಶಿಲ್ಪ ಅಂತ, ಇವ್ರೆ. ಸರಿ ಸರ್, ಓಕೆ. ನಿಮ್ಮ ಹಾಸ್ಟೆಲ್ ಟ್ರಾವೆಲ್ ಎಕ್ಸ್ಪ್ಲೈನ್ ಮಾಡಿ ಸರ್, ಹೆಂಗಾಯ್ತು ಅಂತ. ಬಹಳ ಚೆನ್ನಾಗಿದೆ ಅದು. ಅಸ್ಟಲ್ ಟ್ರಾವೆಲ್ ಅದೇ ಅಸ್ಟಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ರಾತ್ರಿ 2 ಗಂಟೆ ಆಗಿತ್ತು ಮೇಡಮ್. ಅಸ್ಟಲ್ ಟ್ರಾವೆಲ್ 2 ಗಂಟೆ ಧ್ಯಾನ ಕೂತಿದ್ದೆ. ಧ್ಯಾನ ಕೂತಾಗ ಇಲ್ಲಿ ನಾಭಿಯಲ್ಲಿ ಫುಲ್ ಪೇನ್ ಆಗ್ತಾ ಇತ್ತು. ಫಸ್ಟ್ ಡೇ ನಾಭಿಯಲ್ಲಿ ಪೇನ್ ಆಗ್ತಾ ಇತ್ತು, ಫುಲ್ ಪೇನ್ ಆಗ್ತಾ ಇದ್ದಾಗ ಬೆಳಗ್ಗೆ ಮತ್ತೆ ಇವ್ರು ಕಾಲ್ ಮಾಡಿದ್ರು, ಪೇನ್ ಆಗ್ತಾ ಇದೆ. ಎದ್ಬಿಟ್ಟೆ ನಾನು. ಮತ್ತೆ ಅವಾಗ ಎದ್ದ ಇವ್ರು ಕೇಳಿದೆ, ಈ ತರ ಸರ್ ಇಲ್ಲಿ ನಾಭಿಯಲ್ಲಿ ಪೇನ್ ಆಗ್ತಾ ಇದೆ, ಏನಾಯ್ತು, ಇರುವೆನ ಕಚ್ಚಿದೆಯಾ ಅಂತ ಅವ್ರು ಕೇಳಿದೆ ನಾನು. ಇಲ್ಲ ಸರ್, ಅದು ಇರುವೆ ಏನಲ್ಲ, ಅದು ಅಲ್ಲಿ ನಿಮ್ಮ ಆತ್ಮ ಹೊರಗಡೆ ಬರಕ್ ಟ್ರೈ ಮಾಡ್ತಾ ಇದೆ, ಅದಕ್ಕೋಸ್ಕರ. ಹಾಸ್ಟೆಲ್ ಬಾಡಿ ಹಾಸ್ಟೆಲ್ ಬಾಡಿ ಬರಕ್ ಟ್ರೈ ಮಾಡ್ತಾ ಇದೆ, ಅದಕ್ಕೆ ಅಲ್ಲಿ ಪೇನ್ ಆಗ್ತಾ ಇದೆ ಅಂತಂದ್ರು. ಹೌದಾ ಸರ್ ಅಂತಂದ್ರೆ ಅದು ನೆಕ್ಸ್ಟ್ ಡೇ ಅದೇ ನೆಕ್ಸ್ಟ್ ಡೇ ಧ್ಯಾನ ಕೂತಿದ್ದೆ ಮೇಡಮ್. ಅದು ನಂದು ಹಾಸ್ಟೆಲ್ ಬಾಡಿ ಹೊರಗೆ ಬಂತು ಮೇಡಮ್. ಬಂದು ಈ ತರ ಟ್ರಾವೆಲ್ ಮಾಡ್ತು, ಈ ತರ ನಕ್ಷತ್ರ ಲೋಕದೆಲ್ಲ ಟ್ರಾವೆಲ್ ಮಾಡಿ ಮತ್ತೆ ಬಂತು ಮೇಡಮ್. ಅದು ಅನುಭವ ಎಲ್ಲ ಹಂಚ್ಕೊಂಡಿದ್ದೀನಿ, ಅದೆಲ್ಲ ರೆಕಾರ್ಡ್ ಇತ್ತು ಅದರಲ್ಲಿ, ಹಳೇ ವಾಟ್ಸಪ್ ಗ್ರೂಪ್ ಅಲ್ಲಿ ರೆಕಾರ್ಡ್ ಇತ್ತು ಮೇಡಮ್. ಅದೆಲ್ಲ ಹೋಗಿದೆ ಇಲ್ಲ. ಅಲ್ಲಿ ಮೊದಲು ಹಾಸ್ಟೆಲ್ ಟ್ರಾವೆಲ್ ಆಗ್ಬೇಕಾದ್ರೆ ಮೊದಲು ನಮ್ಮ ಬಾಡಿ ರೇಟೆಟ್ ಆಗ್ತದೆ ಮೇಡಮ್ ಫುಲ್ಲು.
ಅನುಭವ ಆಗ್ತದೆ. ರೊಟೇಟ್ ಅಂದ್ರೆ ರೊಟೇಟ್ ಆಗಲ್ಲ, ಅಂದ್ರೆ ರೊಟೇಟ್ ಆದಂಗೆ ಫೀಲ್ ಆಗ್ತದೆ ಫುಲ್ಲು ಹಿಂಗ್ ಸುತ್ತದಂಗೆ. ಅದು ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜು ನಾಭಿಯಲ್ಲಿ ಪೇನ್ ಆಗುತ್ತೆ, ಫುಲ್ ಪೇನ್ ಆಗುತ್ತೆ. ಆ ಫುಲ್ ಪೇನ್ ಆದಾಗ ರೆಡಿ ಆಗಿದೆ ಬಾಡಿ, ಅಸ್ಟಲ್ ಬಾಡಿ ಹೊರಗೆ ಬರೋಕೆ ರೆಡಿ ಆಗಿದೆ ಅಂತ ತಿಳ್ಕೊಬೇಕು. ಇನ್ನೊಂದು 2-3 ಡೇಸ್ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಾಡಿ ಹೊರಗೆ ಬರುತ್ತೆ ಮೇಡಮ್. ಅಸ್ಟಲ್ ಟ್ರಾವೆಲ್ ಆಗುತ್ತೆ, 100% ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಡಿಸ್ಕಂಟಿನ್ಯೂ ಆಯ್ತು ಮೇಡಮ್, ಅದು ಇದು ಅಂತ ಮಾಡೋದ್ ಬಿಟ್ಟೆ. ಈಗ ಕಂಟಿನ್ಯೂ ಮಾಡ್ತಾ ಇದೀನಿ ಮತ್ತೆ, ನೋಡ್ಬೇಕು ಮೇಡಮ್. ಒಂದ್ಸರಿ ಅವ್ರು ಸಂಜೆ ಧ್ಯಾನ ಮಾಡ್ತಾ ಮಾಡ್ತಾ ಸೀದಾ ಸೂರ್ಯನ ಹತ್ರ ಹಾ, ಲಾಸ್ಟ್ ಒಂದ್ಸರಿ ನಾನು ಹಗ್ಲತ್ತೆಲ್ಲ ಅವ ಕೆಲ್ಸ ಇರ್ಲಿಲ್ಲಲ್ಲ ಮೇಡಮ್, ಜಾಬ್ಲೆಸ್ ಇದೆ. ಡೈಲಿ ರಾತ್ರಿನೂ ಅದೇ ಕೆಲ್ಸ, ಹಗ್ಲಲ್ಲೂ ಅದೇ ಕೆಲ್ಸ. ಸಾಯಂಕಾಲ 4 ಗಂಟೆಗೆ ಈ ತರ ಹೊರಗಡೆ ಹೋಗಿ ಪ್ರಕೃತಿಯಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನ ಮಾಡ್ತಾ 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 ಸೂರ್ಯ ಮುಳುಗ್ತಾ ಇದ್ದ. ಅವಾಗ ನಾನು ಧ್ಯಾನ ಕೂತಿದ್ದೆ. ಸುಮಾರು 4:30 ಆಗಿತ್ತು ಮೇಡಮ್. 4:30, 5:30, 6:30 ಆಗಿತ್ತು. ಪೂರ ಕತ್ಲೆ ಆಗಿತ್ತು. ಆ ಆತರ ಅವರು 4:30 ಚಂದ್ರ ಕಿರಣಗಳೆಲ್ಲ ನನ್ನ ಮೇಲೆ ಬೀಳ್ತಾ ಇತ್ತು. ಆ ಅವಾಗ ನಾ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅಲ್ಲಿ ಸೂರ್ಯ ಗ್ರಹಕ್ಕೆ ಹೋಗಿದ್ದೆ ಮೇಡಮ್. ಹೋತಾ ಮತ್ತೆ ಎಚ್ಚರಾಗಿ ವಾಪಸ್ ಬಂದೆ. ಅದೆಲ್ಲ ಬಹಳ ಅನುಭವ ಆಗಿದೆ ಮೇಡಮ್, ಯಾವ್ದು ಹೇಳ್ಬೇಕಂತ ಗೊತ್ತಾಗಲ್ಲ. ಒಂದ್ಸಾರಿ ಏನಾಯ್ತು, ನಾವು ಹನುಮಾನ್ ಸಾಂಗ್ ಹಾಕಿ ಹನುಮಾನ್ ಮೆಡಿಟೇಷನ್ ಮಾಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ಇವ್ರ ಮನೆಗೆ ಹನುಮಾನ್ ಬಂದು ಕೂತಿದ್ರು, ಅಂದ್ರೆ ಕೋತಿ. ಅಲ್ವಾ ಸರ್? ಹೌದು, ಇವರು ಹನುಮಾನ್ ಚಾಲಿಸಾನೋ ಯಾವ್ದೋ ಸಾಂಗ್ ಹಾಕಿದ್ರು. ಅದು ರಾತ್ರಿ ಟೈಮಲ್ಲಿ ಆಕ್ಚುಲಿ ಅವು ಬರಲ್ಲ ಮೇಡಮ್. ಕೋತಿಗಳು ರಾತ್ರಿ ಟೈಮಲ್ಲಿ ಬರಲ್ಲ, ಅದು ನನಗೆ ಗೊತ್ತಿಲ್ಲ, ಇವ್ರು ಹೇಳಿದ್ರೆ ಗೊತ್ತು. ಆ 9 ಗಂಟೆ 9:30 ಏನಾಗಿತ್ತು ಮೇಡಮ್, ಅಷ್ಟು ರಾತ್ರಿಯಲ್ಲಿ ಬಂದಿತ್ತು ಅದು. ಧ್ಯಾನ ಮಾಡ್ತಾ ಕೂತಿದ್ದೆ ನಾನು. ಧ್ಯಾನ ಮಾಡ್ತಾ ಮಾಡ್ತಾ ಕೂತಿದ್ದಾಗ ಮನೆ ಕಿಟಕಿಲಿ ಬಂದು ಈ ತರ ಚಲೋ ಅದನ್ನ ಧ್ಯಾನ ಮಾಡ್ತಾ ಇದ್ದೀನಿ ನನ್ ಜೊತೆಗೆ. ಗೊತ್ತೇ ಇಲ್ಲ ನನಗೆ. ಎದ್ಮೇಲೆ ನೋಡ್ತೀನಿ ಅದೆಲ್ಲ ಫೋಟೋ ಎಲ್ಲ ಶೇರ್ ಮಾಡಿದ್ದೀನಿ ಇವ್ರಿಗೆ ನಾನು. ತುಂಬಾ ಅನುಭವಗಳಾಗಿದೆ ಮೇಡಮ್. ಈಗ ನಾನು ಇದರಲ್ಲಿ ಒಂದಿನ ಏನಾಗಿದೆ, ನಾನಿಲ್ಲಿ ಸೆಷನ್ ಮಾಡ್ತಾ ಇದ್ದೀನಿ. ಹಾ, ಇವ್ರು ಬಂದ್ಬಿಟ್ಟಿದಾರೆ ಅಲ್ಲಿಂದ. ಹೆಂಗೆ ಹಾಸ್ಟೆಲ್ ಬಾಡಿ ಹೌದು, ಬಂದು ನೀವೇನ್ ಮಾಡ್ತಾ ಇದ್ರಿ, ನಾನ್ ನೋಡ್ತೀನಿ ಬಂದೆ ಅಂತಾರೆ ಇವ್ರು. ಅಲ್ಲ, ನೀವ್ ಹೆಂಗ್ ಬಂದ್ರಿ? ನಾನು ಹೆಂಗ್ ಬಂದಿದ್ರಿ? ಹಾಸ್ಟೆಲ್ ಬಾಡಿ ಬಂದಿತ್ತು ನಂದು. ಬಂದು ಇವ್ರದ್ದು ಡ್ರೆಸ್ ಕೋಡ್ ಮತ್ತೆ ಹಂಗೆ ಅವ್ರು ಸ್ಪೆಕ್ಸ್ ಹಾಕೊಂಡಿರೋದು, ಮತ್ತೆ ನೀವು ಯಾವ ಕಲರ್ ಡ್ರೆಸ್ ಹಾಕಿದ್ರೆ ಎಲ್ಲ ಹೇಳಿದೀನಿ ನೋಡಿ. ಹಾ, ಅವ್ರಿಗೆ ಇಲ್ಲ, ಅವರು ಏನ್ ಮಾಡಿದ್ರು, ಸ್ಪೆಕ್ಸ್ ಹಾಕೊಂಡು ಏನೋ ಮಾಡ್ತಾ ಇದ್ರು. ಅದಾದ್ಮೇಲೆ ಮ್ಯೂಸಿಕ್ ಮೆಡಿಟೇಷನ್ ಆದ್ಮೇಲೆ ಸ್ಪೆಕ್ಸ್ ತೆಗೆದ್ರು. ನಾ ಸಡನ್ ಆಗಿ ಧ್ಯಾನದಿಂದ ಎದ್ ಬಂದೆ ಮೇಡಮ್. ಎದ್ ಬಂದು ನೋಡ್ತಾ ಇದ್ದೀನಿ ಇವ್ರ ಹತ್ರ ಸ್ಪೆಕ್ಸ್ ಇಲ್ಲ. ಆ ನಾನು ಕೇಳ್ದೆ ಇವ್ರಿಗೆ ಫೋನ್ ಮಾಡಿ, ಅವಾಗೇ ಕಾಲ್ ಮಾಡಿ ಇಷ್ಟಕ್ ಮುಂಚೆ ನೀವು ಸ್ಪೆಕ್ಸ್ ಹಾಕೊಂಡಿದ್ದೀರಾ ಅಂದೆ. ಹೌದು ಸರ್ ಹಾಕೊಂಡಿದ್ದೆ ಅಂದ್ರು. ಈಗ ತೆಗ್ದಿದ್ದೀರಾ? ಹೌದು ಅಂದೆ. ಇಷ್ಟಕ್ ಮುಂಚೆ ನೀವು ಹಂಗೆ ಕಂಡಿದ್ದೀರಾ, ನೀವು ಇದೇ ಕಲರ್ ಡ್ರೆಸ್ ಹಾಕೊಂಡಿದ್ರಿ, ಇದೇ ಸ್ಪೆಕ್ಸ್ ಹಾಕೊಂಡಿದ್ರಿ, ಈಗ ತೆಗ್ದಿದ್ದೀರಾ ಅಂತಂದೆ. ಆ ಏನ್ ಸರ್ ಇದು ವಿಚಿತ್ರ, ನೀವು ಒಂದೋಗಿದ್ದೀರಾ? ಇಲ್ಲ, ನನಗೆ ನಿಮ್ ಏನ್ ಮಾಡ್ತಿದ್ದೀರಾ ಅಂತ ನೋಡಕ್ ಬಂದಿದ್ದೆ ನಿಮ್ ಹಾಸ್ಟೆಲ್ ಬಾಡಿಲಿ. ಅದಕ್ಕೆ ನೋಡ್ರೆ ಇಲ್ಲಿ ನೀವು ಅವಾಗ ಸ್ಪೆಕ್ಸ್ ಹಾಕೊಂಡಿದ್ರಿ, ಈಗ ನೋಡಿದ್ರೆ ಕಾಣ್ತಾ ಇಲ್ಲ. ನಾನು ಹಾಸ್ಟೆಲ್ ಟ್ರಾವೆಲ್ ಆಗಿದ್ಯಾ ಇಲ್ಲ ಅಂತ ಕನ್ಫರ್ಮ್ ಮಾಡಕ್ ಕೇಳಿದೆ ಸರ್ ಅಂತಂದೆ. ಇಲ್ಲ ಸರ್, ಈಗ ಜಸ್ಟ್ ನಾನು ತೆಗೆದ್ಬಿಟ್ಟು ಇದು ಮಾಡ್ತಾ ಇದೀನಿ ಅಂತಂದ್ರು. ಅದೊಂದು ಇದಾಗಿತ್ತು ಮೇಡಮ್ ನಮ್ಗೆ ಅನುಭವ. ಮತ್ತೆ ಅರುಣ್ ಕುಮಾರ್ ಹೇಳ್ರಿ. ಏನಿಲ್ಲ ಸರ್, ಇನ್ನೂ ಏನಾರ ಇದ್ರೆ ಹೇಳಿ. ಇನ್ನು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನಿಮ್ದು. ಬಹಳ ಇದೆ ಸರ್. ಈಗ ನಾನು ಯಾಕಂದ್ರೆ ಇಲ್ಲಿ ಕಂಪ್ನಿಲಿ ಇದೀನಿ ಮೇಡಮ್. ಇವತ್ತು ನಾನ್ ಜಾಯ್ನ್ ಆಗ್ಬೇಕಿತ್ತು, ಅರ್ಜೆಂಟ್ ಆಗಿ ಕಾಲ್ ಮಾಡಿದ್ರು, ಬರಕ್ ಹೇಳಿದ್ರು. ಹಂಗಾಗಿ ಇಲ್ಲಿ ಆಫೀಸಲ್ಲೇ ಕೂತು ನಾನು ಮಾಡ್ತಾ ಇದ್ದೀನಿ. ಇರ್ಲಿ ಆಫೀಸಲ್ಲೇ ಸರ್, ಕೂತು ಹೇಳ್ಕೊಂಡ್ರಲ್ಲ ನೀವು ಅನುಭವನ, ತುಂಬಾ ಚೆನ್ನಾಗಿತ್ತು. ತುಂಬಾ ಇಲ್ಲ, ಒಂದು ನಾವೆಲ್ಲ ಪ್ರಿಪರೇಷನ್ ಆಗಿ ಎಲ್ಲ ಬರ್ದಿಟ್ಟಿದೆ ಮೇಡಮ್ ಅಲ್ರಿ ಮನೆಯಲ್ಲಿ. ಇಲ್ಲಿ ಅದೇ ಅರ್ಜೆಂಟ್ ಆಗಿ ಕಾಲ್ ಮಾಡಿದ್ರು, ಜೈನು ಆಗಿಲ್ಲ, ನಂಗೆ ಗೊತ್ತಿಲ್ಲ. ಈ ಟೆನ್ಷನ್ ಅಲ್ಲಿ ಕಾಲ್ ಮಾಡಿದ್ರು ಸರ್, ಈ ತರ ಅರ್ಜೆಂಟ್ ಬರ್ಬೇಕು ನೀನು ಅಂತಂತ ಬಂದ ಅಂದ್ರು. ಅದಕ್ಕೆ ನಾನು ಟೆನ್ಷನ್ ಅಲ್ಲಿ ಬಂದೆ. ಈಗ ಕೆಲಸ ಮಾಡ್ತಾ ಇದೀನಿ ಆಲ್ರೆಡಿ, ಅಲ್ಲಿ ಕೆಲಸ ಬಿಟ್ಟಿದೀನಿ, ಇಲ್ಲಿ ಬಂದು ಇಲ್ಲ ಸರ್ ನೀವು ಶೇರ್ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ಅಲ್ಲಿ ಕೆಲಸ ಸ್ಟಾಪ್ ಮಾಡಿ ಬಂದ್ ಶೇರ್ ಅಂತ ಮಾಡ್ತಾ ಇದೀನಿ. ಅವ್ರ ಸರ್ ಸಿಕ್ಕಿ ನಿಮ್ಗ ಧ್ಯಾನ ಹೇಳ್ಕೊಟ್ಟು ಹಿಂಗ್ ಮಾಡಿ ಅಂತಂದು ನೀವು ಅರ್ಧಕ್ಕೆ ಡ್ರಾಪ್ ಮಾಡಿ ಅದ ಅಳವಡಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಾಗದು. ಇಷ್ಟಕ್ಕೆ ಹೀಗಿದೆ ಆಗ ಬಿಟ್ಟಿದ್ರಲ್ಲ, ಅದನ್ನೇ ತಗೊಂಡಿದ್ರೆ ಅವಾಗಿಂದ ಮಾಡಿದ್ರೆ ಇನ್ನೆಷ್ಟ ಆಗಿರೋದಂತ. ಈ ಗುಡಕೆಸಕ್ ಬಂದವರೆಲ್ಲ ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ.
ಸರ್ ಅರುಣ್ ಸರ್ ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರು ಅವ್ರ ಅನುಭವನ. ತುಂಬಾ ಚೆನ್ನಾಗಿತ್ತು. ಅದೇ ಇಲ್ಲ ವಾಕುವಾಗುವಾಗ ಹೇಳಿದ್ರು ಅವ್ರಿಗೂ ಶ್ವಾಸದ ಮೇಲೆ ಗಮನ ಇಡ್ಬೇಕು ಅಂತ. ಆನಪಾನಸತಿ ಧ್ಯಾನ ಅಂತ, ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಜನಕ್ಕೆ. ಈ ಒಂದು ಒಳಗಡೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಈ ಒಂದು ಆನಪಾನಸತಿ ಧ್ಯಾನ ಅಳವಡಿಸ್ಕೊಂಡು ಇದ್ರ ಹೇಗೆ ಇದು ವಿಷನ್ ಇರ್ಬೋದು, ಒಂದ್ ಧ್ಯಾನದ ಅನುಭವ ಇರ್ಬೋದು, ಪ್ರತಿ ಒಬ್ಬೊಬ್ರದ್ದು ಕೇಳ್ತಾ 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 ಪ್ರತಿ ಒಬ್ಬರಿಗೂ ಅರ್ಥ ಆಯ್ತದ ಇದ್ ಹೇಗ್ ಮಾಡ್ಬೇಕು ಏನು ಅಂತ. ಗುಡಕೇಶ ಅಂತಂತೂ ಏನು ಗೊತ್ತಿರೋದಿಲ್ಲ ಜನಕ್ಕೆ. ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ. ಆ ಮೇಡಮ್ ಕೀಳ ಅವ್ರ ಮನೇಲೂ ಕೂಡ ಪಿರಮಿಡ್ ಇಟ್ಕೊಂಡಿದ್ರು. ಹೋಗ್ತಾ ಅವರು ಕೂಡ ಕರೆದ್ರು ನಿಮ್ಮನ್ನ ಧ್ಯಾನ ಮಾಡಿ ಬಂದ್ನಿ ಅಂತ. ಯಾಕೆ ಅಂತಂದ್ರ ನೀವ್ ಬಿಟ್ಟಿದ್ರಲ್ಲ ಅಲ್ಲಿ ಅದ್ ಸರಿ ಹೇಳ್ದಾಗ ಒಂದ್ ಸ್ವಲ್ಪ ಅಳವಡಿಸ್ಕೊಂಡಿ ಮಾಡಿದ್ರಿ, ಬಿಟ್ಟಿದ್ರಿ. ಅದೇ ಹೌದು. ತಕ್ಷಣ ನಿಮ್ಗೆ ಇನ್ನೊಂದ್ ಕಡೆ ಸಿಕ್ತ ಅದ ಧ್ಯಾನ. ನೋಡಿ ಇವಾಗ ಅದನ್ನ ಹಾ ಅಳವಡಿಸ್ಕೊಂಡು ಹಾಗೆ ನೀವು ತಿರುಪತಿಗೆ ಹೋದ್ರಿ, ಅಲ್ಲೂ ಕೂಡ ಹಾ ಮಾಡಿದ್ರಿ. ಅಲ್ಲೇ ನಿಮ್ಗ ಪೇನ್ ಹೌದು ಸ್ಟಾರ್ಟ್ ಆಯ್ತು. ನಿಮ್ಗ ಆ ಪೇನ್ ಬಂದಾಗ ನಿಮ್ಗ್ ಗೊತ್ತಾಯ್ತು ಅಷ್ಟಷ್ಟು ಅಷ್ಟಷ್ಟು ಟ್ರಾವೆಲ್ ಆಗ್ತಾ ಇದೆ ನಿಮ್ ಬಾಡಿ ಅಂತ. ಹಾಗಾಗಿ ಹೌದು ಹೌದು. ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ. ತುಂಬಾ ಆರ ಅಂತ ಏನು ಅಂತ ಗೊತ್ತಿಲ್ಲ. ನಮ್ಮ ಆರ ಅಂತಂದ್ರ ಒಂದು ನರಗಳಿರ್ತಾವಲ್ಲ ಸರ್, ಅದೇನೆ ಕ್ಲೆಂಜ್ ಮಾಡ್ಕೊತ ಹೋಗುತ್ತೆ ಅದು. ಅದು ನಿಮ್ಗೆ ತೋರ್ಸಿದೆ, ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇನೆ ಅವಾಗ. ಈಗೆಲ್ಲ ಗೊತ್ತಾಗ್ತಾ ಇದೆ ತಾನೆ ಇದರಿಂದ. ಗೊತ್ತಾಗ್ತಿದೆ ಮೇಡಮ್. ಈಗ ಲಾಸ್ಟ್ ನವೆಂಬರ್ ಅಕ್ಟೋಬರ್ ಅಲ್ಲೇನೋ ಮೇಡಮ್ ಧ್ಯಾನ ಮಾಡ್ತಾ ಹೌದೌದು. ಕೂತಿದ್ದೆ. ಧ್ಯಾನ ಮಾಡ್ತಾ ಕೂತಿದ್ದಾಗ ಹಾವು ಬಂತು. ಹಾವು ಬಂದು ಹಾ. ಈ ತರ ಎದ್ಬಿಟ್ಟು ಆಶೀರ್ವಾದ ಮಾಡ್ತು. ಆಶೀರ್ವಾದ ಮಾಡಿದಾಗ ಅವಾಗ ಗೊತ್ತಾಗ್ಲಿಲ್ಲ ಏನೋ ಎದಕ್ ಬಂತು ಅಂತ. ಅವಾಗ ಹ್ಮ್. ಇವ್ರು ಕೇಳಿದೆ ನಾನು, ನಿಮ್ಗೆ ಕುಂಡಲಿ ಆಕ್ಟಿವೇಶನ್ ಆಗಿದೆ ಹಂಗ. ಅವಾಗ ಕುಂಡಲಿ ಆಕ್ಟಿವೇಶನ್ ಆದಾಗ ನಾನು ಕಂಟಿನ್ಯೂ 3 ಅವರ್ಸ್ ಕೊಡ್ತೀನಿ ಮೇಡಮ್, ನಾನ್ ಸ್ಟಾಪ್. 3 ಅವರ್ ಹ್ಮ್. ಕೊಡ್ತೀನಿ. 3 ಅವರು ಹ್ಮ್. ನಾನು ಕೂತು ಒಂದು ಹಾಫ್ ಅನ್ ಅವರ್ ಅಲ್ಲಿ ಅನ್ಕಾನ್ಶಿಯಸ್ ಅಂದ್ರೆ ನಿರಾಕಾರ ಆಗ್ಬಿಡ್ತೀನಿ. ನನಗೆ ಏನು ಗೊತ್ತೇ ಆಗಲ್ಲ. ಗೊತ್ತೇ ಹೌದೌದೌದು. ಆಗಲ್ಲ ನಾನು ಎಲ್ಲಿದ್ದೀನೋ ಏನ್ ಮಾಡ್ತಾ ಇದೀನೋ ಅಂತ ಗೊತ್ತೇ ಆಗಲ್ಲ. ಜೀವ ಆ ಸ್ಟೇಜ್ ಜೀವ ಎಲ್ಲಿ ಪೇನು ಆಗಲ್ಲ. ಹ್ಮ್. ಹೌದೌದೌದು. ಎಲ್ಲಿ ಪೇನು ಆಗಲ್ಲ. ಈ ತರ ಕಾಲು ನೋವುದಾಗಲಿ, ಬೆನ್ನು ನೋವುದಾಗಲಿ, ಆ, ಇದು ನನಗೆ ಮೂಲಾಧಾರ ಆಕ್ಟಿವೇಶನ್ ಆಗಿದೆ ಅನ್ಕೊಂಡಿದ್ದೇನೆ ಮೇಡಮ್ ನಾನು. ತುಂಬಾ ಚೆನ್ನಾಗಿ ಕೊಡ್ತಾರೆ ಸರ್. ಮೂಲಾಧಾರ ಚಕ್ರ ಆಕ್ಟಿವೇಶನ್ ಹ್ಮ್ ಮಾಡ್ಬೇಕಾದ್ರೆ ತಿರುಗ್ತಾ ಇರುತ್ತೆ ನೋಡಿ ಅದು. ಆ ಚಕ್ರ ಹೌದೌದು. ತಿರುಗ್ತಾ ಅದ್ ಎಲ್ಲಾನು ಏನು ಗೊತ್ತಾ, ಅವೇರ್ನೆಸ್ ಅಲ್ಲಿ ಇದ್ದು ಜಾಗೃತೆ ಹ್ಮ್ ವಹಿಸ್ಬೇಕು. ಎಲ್ಲೆಲ್ಲಿ ಏನೇನಾಗುತ್ತಾ ಈ ಒಂದು 7 ಚಕ್ರ ಸರ್ ಅರುಣ್ ಸರ್ ಹೇಳ್ತಾ ಇರ್ತಾರ. ಮೂಲಾಧಾರ ಹ್ಮ್ ಚಕ್ರ, ಹ್ಮ್ ಸ್ವಾದಿಷ್ಠಾನ, ಮಣಿಪುರಕ, ಅನಾಹತ, ಆಜ್ಞಾ, ಮತ್ತೆ ವಿಶುದ್ಧ, ದಾಸ್ತಾರ, ಇಷ್ಟು ಚಕ್ರಗಳದ್ದು ಚೆಕ್ಲೈನ್ ಮಾಡಿಸ್ತಾ ಇರ್ತಾರ. ಹೆಂಗ್ ಆಕ್ಟಿವೇಶನ್ ಆಗುತ್ತೆ ಅಂತಂದ್ರ ಅದು ಅವೇರ್ನೆಸ್ ಅಲ್ಲಿ ಇದ್ದು ಗಮನಿಸಿದಾಗ ಮಾತ್ರ ಗೊತ್ತಾಗೋದು, ಇಲ್ಲ ಗೊತ್ತೇ ಆಗೋದಿಲ್ಲ. ಅದ್ರಲ್ಲಿ ಅವ್ರು ಹೌದೌದು. ಹೇಳ್ತಿದ್ರು ಒಂದೊಂದ್ ಚಕ್ರಕ್ಕೂ ಹೇಳ್ತಾ ಇರ್ಬೇಕಾದ್ರೆ ಗಮನ ಕೊಟ್ಟಾಗ ಅದ್ ಹೆಂಗಾಗುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಸರ್. ಅದು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಒಂದೊಂದಕ್ಕೂ ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಹೆಂಗ್ ಹೇಳ್ಕೊಯ್ತಾರ ಅಂದ್ರ ಅರುಣ್ ಸರ್, ತುಂಬಾ ಧನ್ಯವಾದಗಳು ನಿಮ್ಗೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರ ಪ್ರೋಗ್ರಾಮು. ನನ್ಗೂ ಕೂಡ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಜೀವನದಲ್ಲಿ ಇವರು ಕೂಡ ಜೀವನದಲ್ಲಿ ಬದಲಾವಣೆ ಆಗಿದ್ದಾರೆ. ಹಂಗೆ ಇವರು ಜೀವನದಲ್ಲಿ ಚೇಂಜಸ್ ಕೂಡ ಆಗಿದ್ದಾರೆ. ಪ್ರತಿಯೊಂದು ಮಾತಾಡಿದ್ರೆ ಹೆಚ್ಚು ಮಾತಾಡಿದಾಗ ನಮ್ಮ ಎನರ್ಜಿ ಹೊರಗೋಗುತ್ತೆ ಅನ್ನೋದು ಎಲ್ಲ ಗೊತ್ತಾಗಿದೆ ಇದರಿಂದ. ತುಂಬಾ ಚೆನ್ನಾಗಿ ಆ ಒಂದು ಮಂತ್ರ ಹೇಳಿದ್ರು ಕೃಷ್ಣಂದು, ಅದು ರೀಕಾಲ್ ಮಾಡಿದ್ರೆ ಇನ್ನೊಂದ್ ಸರಿ ನಾನ್ ಬರ್ಕೊತೀನಿ. ಚೆನ್ನಾಗಿತ್ತು ಅದು ನೀವ್ ಹೇಳಿದ್ದು ನನಗೆ. ಅದು ಮಾಡ್ತೀನಿ ಮೇಡಮ್, ಬರ್ಕೊಳ್ಳಿ. ಇನ್ನೊಂದ್ ಆ, ಏನಂದ್ರೆ ಮೇಡಮ್, ಯಾರು ಧ್ಯಾನ ಹ್ಮ್. ಮಾಡ್ತಾರೋ, ಯಾರು ಈ ಭೂಮಿ ಮೇಲೆ ಯಾರು ಧ್ಯಾನ ಮಾಡ್ತಾರೋ ಅವ್ರ ಬದಲಾವಣೆ ಅಂತೂ ಖಂಡಿತ ಆಗುತ್ತೆ ಮೇಡಮ್. ಖಂಡಿತ ಸರ್. ಎಂತ ಎಂತ ಕ್ರೂರಿ ಇರ್ಲಿ, ಯಾರೇ ಇರ್ಲಿ, ಧ್ಯಾನಕ್ಕೆ ಬಂದ್ಮೇಲೆ ಒಂದು 41 days ಆಗ್ಲಿ, ಒಂದ್ ಮಂತ್ ಆಗ್ಲಿ, ಅವ್ರು ಶ್ರದ್ಧೆ ಕೊಟ್ಟು ಧ್ಯಾನ ಮಾಡಿದ್ರೆ ಅವ್ರ ಜೀವನ ಮಾತ್ರ ಚೇಂಜಸ್ ಜೀವನ ಅಂತ, ಬದಲಾವಣೆ ಅಂತ ಕಾಣುತ್ತೆ ಮೇಡಮ್. ಬದ್ಲಾಗದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಂಪ್ಲೀಟ್ ಆಗಿ ಎಲ್ಲ ಕ್ಯೂರ್ ಮಾಡಿ ಕ್ಲೀನ್ ಆಗಿ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಬಿಡ್ತದೆ ನಮ್ಮ ಒಂದು ಬಾಡಿ. ಹೇಗೆ ಅಂತಂದ್ರ ಎಷ್ಟೊಂದು ಆರೋಗ್ಯ ಸಮಸ್ಯೆದಲ್ಲಿ ಸಾಕಷ್ಟು ಜನ ಇದಕ್ ಬಂದಿದ್ದಾರೆ. ಈ ಧ್ಯಾನ ಅಳವಡಿಸ್ಕೊಂಡು ಸರ್ ಪ್ರತಿ ಒಂದು ಆರೋಗ್ಯದಿಂದ ಬಂದಿದ್ದಾರೆ. ನಾನ್ ಕೂಡ ತುಂಬಾನೇ ಅದರಲ್ಲಿ ಬೆನಿಫಿಟ್ ಪಡೆದಿದ್ದೀನಿ. ಒಂದೇನಂತಂದ್ರೆ ನಾನ್ ಬದುಕಿರೋದೇ ನನ್ ಧ್ಯಾನ. ನಾನ್ ಇವತ್ ಹೌದು ಕೂತ್ಕೊಂಡ್ ಮಾತಾಡ್ತಿದ್ದೀನಿ ಅಂತಂದ್ರೆ ಧ್ಯಾನ. ಈ ಗುಡ ಅಳವಡಿಸ್ಕೊಂಡು ಇನ್ನ ನಂಗ್ ಚೆನ್ನಾಗ್ ಆಗ್ತಾ ಇದೆ ಅಂತಂದ್ರೆ ಹೇಳಕ್ಕಾಗಲ್ಲ. ನಾನ್ ಮಾಡ್ತೀನೋ ಅಂತ ಅನ್ಕೊಬಿಟ್ಟಿದ್ದೆ. ಸರ್ಗೆ ಹೇಳ್ದೆ, ಸರ್ ನನ್ ಆಗುತ್ತಾ ಏನು ಅಂತ 1 month ಬಿಟ್ಟಿದ್ದೆ. ಅಲ್ಲಿಂದ ಬಂದು ಗುಡ ಮಾಡಿ ಆ ಸರ್ಗ್ ಫೋನ್ ಮಾಡಿದ್. ನನ್ಗೆ ಎಲ್ಲ ಗಮನ ಎಲ್ಲ ಗುಡ ಮೇಲೆ ಇತ್ತು, ಅರುಣ್ ಸರ್ ಮೇಲೆ ಇರ್ತಿತ್ತು. ನಾನ್ ಹೇಳ್ಕೊಬೇಕು, ನಾನ್ ಮಾಡ್ಬೇಕು ಅಂತ ಮಾಡಿ ಮೇಡಮ್ ಏನು ಆಗಲ್ಲ ಧೈರ್ಯದಿಂದ ಅಂತ. ಖಂಡಿತ ನನ್ನ ಕಾಲು ಇಷ್ಟು ಅಪ್ಪ ಊದೋಗಿತ್ತು. ಅಂತದ್ರಲ್ಲಿ ಹೆಂಗ್ ಹೇಳ್ಕೊಟ್ರು ಸರ್ ಅಂದ್ರೆ ಏನು ಆಗಲ್ಲ, ಸ್ವಲ್ಪ ದಿನ ಮಟ್ಟಗ್ ಮಾತ್ರ ಅದು.
ಆ ಧ್ಯಾನ ಅಳವಡಿಸ್ಕೊಂಡ್ ಮಾಡ್ತಾ 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 ಅದ್ ಹಂಗೆ ಉಪ್ಪು ನೀರಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ ತೊಳೆದ್ಬಿಡಿ ಅಂತ. ಖಂಡಿತ ಇವತ್ತು ಏನು ಇಲ್ಲ, ನಾನು ಅದ್ ನಂಬೇಕಷ್ಟೇ. ಸತ್ಯ ಅಂತ ಅನ್ನೋದ್ನ ನಂಬೇಕು, ಅಳವಡಿಸ್ಕೋಬೇಕು, ನನ್ನಲ್ಲಿ ನಾನ್ ನಂಬಿಕೆ ಇಟ್ಕೋಬೇಕು. ಖಂಡಿತ ದೃಢ ನಿರ್ಧಾರ ಅಂತೀವಲ್ಲ, ಆ ನಿರ್ಧಾರದ ಮುಂದೆ ಏನೂ ಇಲ್ಲ, ಏನು ಇಲ್ಲ. ಆ ನಿರ್ಧಾರ ತಗೊಂಡ್ ನಾವ್ ಮಾಡ್ತೀವಿ ಅಂತಂದಾಗ, ಸತ್ಯ ತಿಳಿತೀವಿ ಅಂದಾಗ, ಇದು ಸತ್ಯ ಅಡಗಿದೆ, ಇದೊಂದು ಪವಾಡ ಸೃಷ್ಟಿ ಆಗ್ತಾ ಇದೆ, ಈ ಪ್ರತಿಯೊಬ್ಬರಿಗೂ ಬೇಕು. ಹಾಗೆ ಇದ್ದಾಗ ನಾವು ಬಳಸ್ಕೊಂಡ್ ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಾಗ ಸರ್, ಪ್ರತಿ ಒಂದುವೆ ನಮ್ಗೆಲ್ಲಾ ಗೊತ್ತಾಗುತ್ತೆ. ನಾವ್ ಏನಕ್ ಬಂದಿದೀವಿ ಈ ಭೂಮಿ ಮೇಲ, ನಾವೇನ್ ತಕೊಂಡ್ ಹೋಗ್ತಿವಿ, ಏನ್ ಬಿಟ್ಟು ಹೋಗ್ತಿವಿ, ಏನ್ ಕಲಿತೀವಿ, ಏನ್ ಹೇಳ್ಕೊಡ್ತೀವಿ, ಈ ಒಂದನ್ನ ಎಲ್ಲಾದು ಪ್ರತಿ ಒಂದು ಧ್ಯಾನದಿಂದ ಗೊತ್ತಾಗುತ್ತೆ ಸರ್ ನಮ್ಗೆ. ನಿಜವಾಗ್ಲು ಸತ್ಯ ಅಂತ ಅನ್ನೋದು ತುಂಬಾನೇ ಅಡಗಿದೆ ಇದ್ರಲ್ಲಿ. ಎಂತೆಂತ ಪವಾಡ ಸೃಷ್ಟಿ ಮಾಡ್ತಿದೆ ಅಂದ್ರ ನನಗೂ ಗೊತ್ತಿಲ್ಲ ಸರ್. ಇಲ್ಲಿ ನೆನ್ನ ಮೊನ್ನೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಒಂದ್ ಅನುಭವ. ನೆನ್ನೆಯಿಂದ ಈಚೆ ಕೇಳ್ತಾ ಇದ್ವಿ, ಗುಡಕೇಸು ಬಂದು ಈಗ 25 ದಿನ ಆಗೇ ಹೋಯ್ತು ನನ್ ಬಂದು. ಹಾಗಾಗಿ ಇಷ್ಟ್ರಲ್ಲೇ ನನ್ಗೆ ಇಷ್ಟು ಬೇಗ ನನ್ಗ ಒಂದ್ ಆಸೆಕನ್ ಸೀರೆ ಹಿಡಿತ ಅಂತಾನು ಅನ್ಕೊಂಡಿರ್ನಿಲ್ಲ. ಹಾಗಿದ್ದಾಗ ನನ್ಗೇನ್ ಅನ್ನಿಸ್ತು, ಇಲ್ಲಿ ಒಂದ್ ಪಿರಮಿಡ್ ಬೇಕು ನರಸೀಪುರದಲ್ಲಿ ಅಂತ ಅನ್ನಿಸ್ತಾ ಇತ್ತು ನನ್ಗೆ. ಹೆಂಗ್ ಮಾಡೋದು, ನಾನು ಒಬ್ಬ ಇದೀನಿ ಧ್ಯಾನಿ, ಇಲ್ಲಿ 4-6 ಜನ ಸೇರ್ಸ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ, ಅವ್ರು ನನ್ನಷ್ಟು ಮಾಡಲ್ಲ ಇಲ್ಲಿ. ಹಾಗಿದ್ದಾಗ ನಾನ್ ಹೆಂಗ್ ಸೃಷ್ಟಿ ಮಾಡಕ್ಕಾಗತ್ತೆ ಅಂತಂದ್ರ ಸರ್, ಪತ್ರಿಜಿ ಸರ್ ಈ ಧ್ಯಾನ ಈ ಗುಡಕೇಸ ಅಳವಡಿಸ್ಕೊಂಡ್ಮೇಲೆ ನನ್ಗ ಇಲ್ಲಿ ಒಂದು ಪಿರಮಿಡ್ ಇದೆ ಬನ್ನಿ, ನಾನ್ ನೋಡಿರ್ನಿಲ್ಲ. ಆ ಊರ ಹತ್ರ ಒಂದ್ ಪಿರಮಿಡ್ ಸೃಷ್ಟಿ ಆಗಿದೆ, ಲೆಕ್ಕ ಹಾಕೊಳ್ಳಿ ಇದು ಹೇಗೆ ಅಂತ. ಯಾರೋ ಕಟ್ ಬಿಟ್ಟಿದ್ದಾರೆ ಸರ್, ಆ ಒಬ್ರು ಒಂದಿನನು ಹೋಗಿ ಯಾರು ಏನು ಅಲ್ಲಿ ಮಾಡ್ತಾ ಇಲ್ಲ ಧ್ಯಾನ ಅಂತ. ಹಾಗಿದ್ದಾಗ ನಾನು ಒಂದ್ಸರಿ ಹೋಗಿ ನೋಡಿದ್ದೆ, ಇನ್ನೊಂದ್ಸರಿ 4 ಜನ ಹೋಗಿ ಮಾಡ್ಬಿಟ್ಟು ಬಂದಿದ್ವಿ. ಏನಾಯ್ತು ಅಂತಂದ್ರೆ ಸರ್, ಮೈಸೂರೆಲ್ಲ ಆರವಳ್ಳಿಯಿಂದ ಇರ್ಬೋದು, ಮಂಡ್ಯ ಇರ್ಬೋದು, ಮತ್ತೆ ಬನ್ನೂರು, ಕೊಳ್ಳೇಗಾಲ, ನರಸೀಪುರದವರು, ಮೈಸೂರಿನವರು, ಇಷ್ಟು ಜನ ಸೇರಿ ಅಲ್ಲಿ ಪಿರಮಿಡ್ ಅಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಧ್ಯಾನ ಮಾಡಿ, ಅಲ್ಲಿ ಒಂದು ಮಠ ಇದೆ, ಆ ಮಠಕ್ಕೆ ಅಲ್ಲೇನೆ ತುಂಬಾ ಜನ ಆ ಬುದ್ಧಿಯವ್ರನ್ನ ಸ್ವಾಮಿಗಳನ್ನ ಸೇರ್ಸ್ಕೊಂಡು ತುಂಬಾ ಜನ 30-35 ಜನ ಗಂಟು ಸೇರಿದ್ವಿ ನಾವು. ಧ್ಯಾನ ಮಾಡಿ ಕಾಂಪ್ಲೆಕ್ಸ್ ಹಂಚಿ ಆ ಊರಲ್ಲಿ ಬಂದ್ವಿ ಸರ್. ಎಷ್ಟು ಗ್ರೇಟ್ ಅಲ್ವಾ, ಇದೊಂದು ಪವಾಡ ಅಲ್ವಾ, ಸೃಷ್ಟಿ ಆಗಿರಂತದ್ದು. ನಾವೇನ್ ಕಟ್ಟಾಗೆ ಇಲ್ಲ, ಅನ್ಕೊಂಡಾಗ ಹಾಗೆ ಆಗತ್ತ, ಖಂಡಿತ ಆಗುತ್ತೆ ಸರ್. ನಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ನಾವೇನ್ ಅನ್ಕೋತೀವಿ ಅದೆಲ್ಲ ಸಿಗ್ತಾ ಹೋಯ್ತದ. ಸತ್ಯ ಇದು, ಅದ್ ನಂಬೇಕಷ್ಟೇ, ಪ್ರತಿಯೊಬ್ರು ನಂಬೇಕು. ತುಂಬಾ ಖುಷಿ ಪಟ್ರು ಸರ್ ಎಲ್ಲಾರು. ಹೆಂಗೆ ಇದು ಸೃಷ್ಟಿ ಆಗಿದೆ, ಆದ್ರೆ ಪಿರಮಿಡ್ ಇಲ್ಲಿದೆ ಅಂತ ಹೋಗಿ ನಮ್ಗ್ ತೋರ್ಸ್ಕೊಡ್ತಲ್ಲ ಈ ಒಂದ್ ಧ್ಯಾನದಲ್ಲಿ. ತುಂಬಾ ನಾನು ಧನ್ಯವಾದಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಅರುಣ್ ಸರ್ ಏನು ಆಗಲ್ಲ, ನಂಬಿಕೆ ಕೂತ್ಕೊಳ್ಳಿ, ದೃಢ ನಿರ್ಧಾರ ತಕೋಬೇಕಷ್ಟೇ ಅಂತ ಅವ್ರು ಹೇಳ್ದಂಗೆ ನಾನ್ ನಿರ್ಧಾರ ಮಾಡ್ದೆ ಸರ್. ಎಲ್ಲ ಹೇಳ್ತಾರ, ಏನ್ ಗುಡಕೇಸಕ್ ಹೋಗಿ ಇಷ್ಟು ಎನರ್ಜಿ ಬಂದಿದೆ ನಿಮ್ಗೆ ಅಂತ ಹೇಳ್ತಾರೆ ಸರ್. ರಾತ್ರಿ ನೈಟ್ ಎಲ್ಲ ನಿದ್ದೆ ಇಲ್ಲ, ಆಮೇಲೆ 1 ಟೈಮ್ ಊಟನೂ ಮಾಡ್ತಾ ಇಲ್ಲ, ಬರೀ ಲಿಕ್ವಿಡ್ ಕುಡ್ಕೊತೀನಿ ಅಂತೀರಿ, ಜ್ಯೂಸ್ ಕುಡಿತೀನಿ ಅಂತೀರಿ, ಹೆಂಗೆ ಇದು ಸಾಧ್ಯ, ಹೆಂಗೆ ಇದು ಅಂತ ಹೇಳ್ತಾರೆ ಸರ್. ಹಾಗೆ ಈ ವಯಸ್ಸದಲ್ಲಿ ಗುಡಕೆಸ ಮಾಡ್ತೀನಿ ಅಂತಿದ್ರಲ್ಲ, ಗ್ರೇಟ್ ಅಂತ ಹೇಳ್ತಾರ. ಹೋಗಿ ಗುಡಕೆಸ ಮಾಡ್ತೀನಿ ಅಂತ ಇಷ್ಟೊಂದು ಎನರ್ಜಿ ಆಗ್ಬಿಟ್ಟಿದೆ, ಶಕ್ತಿ ಬಂದ್ಬಿಟ್ಟಿದೆ ಅಂತ. ತುಂಬಾ ಶಕ್ತಿ ಬರುತ್ತೆ ಸರ್ ಧ್ಯಾನದಲ್ಲಿ. ಶಕ್ತಿ, ನಾಲೆಜು, ಪ್ರತಿ ಒಂದು ನಾವೇನ್ ಅನ್ಕತ್ವಿ ಅದೆಲ್ಲ ಸಿಕ್ತ ಹೋಗುತ್ತೆ. ಇವತ್ತು ನನ್ಗೆ ಸಿಕ್ಕಿದೆ ಸರ್ ಗುಡಕೇಸದಿಂದ. ಗುಡಕೇಸ್ ಅರುಣ್ ಸರ್ಗುನು, ಪ್ರಮೋದ್ ಸರ್ಗುನು, ಪ್ರತಿಯೊಬ್ರು ನಡೆಸ್ಕೊಳ್ಳುವಂತ ಧ್ಯಾನಿಗಳಿಗೆ ಎಲ್ರಿಗೂ ಕೋಟಿ ನಮಸ್ಕಾರ ಹೇಳ್ತೀನಿ, ಕೋಟಿ ಧನ್ಯವಾದಗಳು. ಆ ಪತ್ರಿಜಿ ಸರ್ಗಂತೂ, ಪತ್ರಿಜಿ ಅವ್ರ ಫ್ಯಾಮಿಲಿಗಂತೂ, ಕೊಟ್ಟ ಒಂದು ನಾಲೆಜ್ ಕೊಟ್ಟಿರುವಂತ ನಮ್ಮ ಶಾಂತಲಾ ಮೇಡಮ್ ಅವ್ರಿಗುನು, ನಮ್ಮ ಜೈವ ಟೀಮ್ ಸರ್ ನಾವಿರೋದು ಜೈವದು ಶಾಂತಲಾ ಅವ್ರು ಇದ್ದಾರೆ ಮೈಸೂರಿನವರು, ಅವರು ನಮ್ಗೆ ಟೀಚ್ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದ್ಭುತವಾಗಿ ಒಂದು ಜೀವನನ ಈ ವಯಸ್ಸದಲ್ಲಿ ನಾನು ನೋಡ್ತಾ ಇದ್ದೀನಿ ಸರ್. ತುಂಬಾ ಅದ್ಭುತವಾಗಿರುತ್ತೆ. ಪ್ರತಿಯೊಬ್ರುನು ಈ ಧ್ಯಾನ ಅಳವಡಿಸ್ಕೊಳ್ಳಿ, ಪ್ರತಿಯೊಬ್ರುನು ಮಾಡಿ, ನಂಬಿ ಕುಂತ್ಕೊಳ್ಳಿ ಅಷ್ಟೇ. ನನ್ನಲ್ಲಿ ನಾನು ನಂಬಿಕೆ ಇಟ್ಕೊಳ್ಬೇಕು, ಖಂಡಿತ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಅರುಣ್ ಸರ್, ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಸರ್. ನಿಮ್ಮ ಅನುಭವ ಕೇಳಿ ಖುಷಿ ಆಯ್ತು ಸರ್ ನನ್ಗೆ. ಓಕೆ ಸರ್, ಥ್ಯಾಂಕ್ ಯು. ಹೇಳಿ. ಅದೇ ಇನ್ನು ನನಗೆ ಅನುಭವಗಳು ಜಾಸ್ತಿನೇ ಆಗಿದೆ, ಒಂದೊಂದ್ ನೆನ್ಪು ಬರುತ್ತೆ. ನಾನು ಯಾರ ಜೊತೆ ಮಾತಾಡ್ಬೇಕು ಅಂತಂದ್ರೆ ಅನ್ಕೊಂಡ್ ಇನ್ನು ಬಾಯಿಲೇ ಇರುತ್ತೆ, ಅವ್ರು ಕಾಲ್ ಮಾಡ್ತಿದ್ರು ಮೇಡಮ್. ಹಂಗೆ ಈಗ ಯಾರೋ ಜಾಸ್ತಿ ದಿನ ಆಯ್ತು ಕಾಲೇ ಮಾಡಿಲ್ಲ ಇವ್ರು ಅಂತ ಅಂದ್ರೆ, ಅವಾಗ ವಿದಿನ್ ಸೆಕೆಂಡ್ ಅಲ್ಲೇ ಬರ್ತಿತ್ತು ಫೋನ್ ಅವ್ರದ್ದು. ನಾನು ಅನ್ಕೊಳ್ತಿದ್ವಿ ಯಾಕೆ ಈ ತರ ಆಗ್ತಾ ಇದೆ ಹಿಂಗೆ. ಯಾರೇ ಇರ್ಲಿ, ನಾನು ಎಷ್ಟೋ ಒಂದು
ನನ್ನ ಒಬ್ಬ ಫ್ರೆಂಡ್ ಇದ್ದನು ಮೇಡಮ್. ಅವನು ನಂಬರ್ ನೋಡಿದ್ದೆ, ಲಾಸ್ಟ್ 4 ಡಿಜಿಟ್ 6871 ಅಂತ. ಆ ನಂಬರ್ ನೋಡಿದ ತಕ್ಷಣ ಅವ್ನ್ ಗುರ್ತಾಯ್ತು, 6871 ಇದು ನಮ್ಮ ಫ್ರೆಂಡ್ ನಂಬರು ಅಂತ. ಆ ನಂಬರ್ ನೋಡಿ ಒಂದ್ 2 minutes ಅಲ್ಲಿ ಅವ್ನ್ ಕಾಲ್ ಮಾಡ್ದ. ಅವ್ನು ಮಾತಾಡದೇ ಇರೋದನ್ನ ನೋಡಿದ್ರೆ 5 years ಆಯ್ತು ಮೇಡಮ್. ಅವ್ನ ಜೊತೆ ನಾ ಮಾತಾಡಿಲ್ಲ, 5 years ಆಗಿತ್ತು ಅವನ ಜೊತೆ ಮಾತಾಡಿಲ್ಲ. ಆ ನಂಬರ್ ನೋಡಿದ ತಕ್ಷಣ ಇವ್ನು ಎಲ್ಲಿದ್ದಾನೋ ಏನ್ ಕತೆನೋ ಮಾತಾಡ್ಬೇಕು ಅಂತ ಅವ್ನ ನಂಬರು ಚೇಂಜ್ ಮಾಡಿದ್ರಂತೆ ಮೇಡಮ್. ಅವ್ನ್ ಕಾಲ್ ಮಾಡ್ದ. ಆ ಕಾಲ್ ಮಾಡಿದಾಗ ಏನಪ್ಪಾ ಎಲ್ಲಿದ್ಯಾ, ಏನು ಎಷ್ಟು ವರ್ಷ ಕಾಲ್ ಮಾಡಿದ್ಯಾ ಅಂತಂದ್ರೆ, ಇಲ್ಲ ನೀನ್ ಯಾಕೋ ಮಾತಾಡ್ಸ್ಬೇಕಂತ ನಮಗೆ, ಅದಕ್ಕೆ ನಿಮ್ ಫ್ರೆಂಡ್ ಫೋನ್ ಮಾಡಿ ಅವನಿಂದ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಮಾಡಿದೀನಿ ನಾನು ಫೋನ್ ಅಂತ ಅಂದ. ನನಗೆ ಆಶ್ಚರ್ಯ ಆಯ್ತು, ಏನಪ್ಪಾ ಇದು ಇಷ್ಟೊಂದು ನಮ್ಗೆ ದಿವ್ಯ ಚಕ್ಷು ಎಲ್ಲ ಬಂದಿದ್ಯಾ. ಅದು ಏನೇನ್ ಶಕ್ತಿ ಬಂದಿದೆ ಗೊತ್ತೇ ಇಲ್ಲ ಅವನು ನನಗಂತ, ಅದ್ರ ಬಗ್ಗೆ ಜಾಸ್ತಿ ನನಗೆ ಐಡಿಯಾ ಇಲ್ಲ. ನಾನು ಯಾಕಂದ್ರೆ ಬುಕ್ಸ್ ಎಲ್ಲ ಓದಿಲ್ಲ ನಾನು, ಅಷ್ಟು ಇದೇನಿಲ್ಲ. ಈ ತರ ಆದಾಗೆಲ್ಲ ಅನುಪ್ ಕುಮಾರ್ ಹಂಚ್ಕೊಳ್ತಾ ಇದೀನಿ, ಈ ತರ ಆಗಿತ್ತು ಸರ್ ನನಗೆ, ಈ ತರ ಹಿಂಗಾಯ್ತು ಅಂತ. ತುಳಸಿದಳ ಅಂತೂ ಒಂದೊಂದ್ ಪ್ಯಾರನು ಮತ್ತೆ ಮತ್ತೆ ಓದ್ಬೇಕು ಅನ್ಸುತ್ತೆ, ಆ ರೀತಿ ಇದೆ ಅದು ಒಂದೊಂದ್ ಅಕ್ಷರನು. ಹೌದು ಮೇಡಮ್, ನಾನು ಪೂರ್ತಿ ಓದಿಲ್ಲ ಮೇಡಮ್, ಅರ್ಧಕ್ಕೆ ಓದಿದೆ. 1, 2 ತಗೊಳ್ಳಿ. ಈಗ 2ನೇ ಭಾಗ ನಮಗ್ ನಡೀತಾ ಇದ, 1ನೇ ಭಾಗ ಮುಗ್ದು 2ನೇ ಭಾಗನು ತಗೊಳ್ಳಿ, ಅದನ್ನ 2 ತಗೊಳ್ಳಿ, ತುಂಬಾ ಚೆನ್ನಾಗಿದೆ book. ಅದು ಒಂದು ಭಾಗ ಇದೆ ನನ್ನ ಹತ್ರ ಇದೆ ಮೇಡಮ್, ಓದ್ತಾ ಇದ್ದೀನಿ. ನಾನು ತುಂಬಾ ಬುಕ್ಸ್ ತಗೊಂಡಿದ್ದೀನಿ ಮ್ಯಾಮ್, ಓದಕ್ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಅದೇ ಇಲ್ಲಿ ಕೆಲಸ ಬಿಟ್ಟು ಇಲ್ಲಿ ನೋಡಿ ಮಾತಾಡ್ತಾ ಇದ್ರೆ, ಕೆಲಸ ಬಿಟ್ಟು ಓದ್ತಾ ಇದ್ದ ನಮ್ ಇರ್ಲಿ. ಕೊಲೀಗ್ಸ್ ಎಲ್ಲ ಇದು ಮಾಡ್ತಾ ಇದಾರೆ ಇಲ್ಲಿ. ಚೈತ್ರ ಮೇಡಮ್ ಮಾತಾಡಿ. ಹಾ ರೀ, ನಮಸ್ಕಾರ. ಚೆನ್ನಾಗೈತ್ರಿ ನಿಮ್ದು ಅನುಭವ. ಆಮೇಲೆ ನೀವ್ ಎಂತ ಕ್ರೂರಿ ಇದ್ರೂನು ಚೇಂಜ್ ಆಗ್ತಾರಂದ್ರಲ್ಲ, ಅದು ಖಂಡಿತ ರೀ. ಅದಕ್ಕೆ ಉದಾಹರಣೆ ನಾನೇ ಮೇಡಮ್, ನಾನೇ. ಮೊದಲೆಲ್ಲ ನನಗೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇತ್ತು ನನ್ಗೆ. ಅದು ಬಿಟ್ಟಿದೀನಿ ಆಟೋಮೆಟಿಕ್, ನಂಗೆ ಗೊತ್ತೇ ಇಲ್ಲ ಅದೆಲ್ಲ ಬಿಟ್ಟಿದೀನಿ ಅಂತ. ಅದೆಲ್ಲ ಇದು ಧ್ಯಾನದ ಮಹಿಮೇನೆ, ಧ್ಯಾನದಲ್ಲಿನೇ ಆಗೋದು. ಯಾರು ಎಷ್ಟೋ ಪ್ರಮಾಣ ಮಾಡಿ, ಎಷ್ಟೋ ಗುಡಿಯಲ್ಲಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಬಿಡ್ತೀನಿ ಅಂತ ಹೇಳಿದವರು ಎಷ್ಟೋ ಜನ ಏನೂ ಆಗಿಲ್ಲ. ನಾನು ಏನು ನಾನ್ ಮನ್ಸಲ್ಲೂ ಅನ್ಕೊಂಡಿಲ್ಲ ಬಿಡ್ಬೇಕು ಮಾಡ್ಬೇಕಂತ. ಅದು ಆಟೋಮೆಟಿಕ್ ಆಗಿ ನಡೀತಾ ಇತ್ತೆ ಅದು ಹೋಯ್ತು, ನನ್ಗೆ ಗೊತ್ತೇ ಇಲ್ಲ. ಇಲ್ಲ ಸರ್, ಅದು ನನಗೆ ಇದಾಯ್ತ್ರಿ. ಯಾಕಂದ್ರೆ ನನಗೂ ಆದ ಅನುಭವ ಅಲ್ರಿ ಅದ. ನೀವ್ ರಿಯಲಿ ನಾವು ಜ್ಞಾನದಿಂದ ಎಲ್ಲಾನು ಪಡ್ಕೋತೀವಿ. ಯಾಕಂದ್ರೆ ಬುಡಾಕೇಶದಿಂದ ನನ್ಗೆ ಸಾಕಷ್ಟು ಅನುಭವಗಳಾಗ್ಯಾವ, ಆಮೇಲೆ ಎಲ್ಲಾನು ಪಡ್ಕೊಂಡಿನಿ. ಎಲ್ಲಾರು ಬುಡಾಕೇಶಿ ಬಿಡಾಕ್ ಹೋಗ್ಬೇಡ್ರಿ, ಕಂಟಿನ್ಯೂ ಎಲ್ಲಾರು ಸ್ಟಾರ್ಟ್ ಮಾಡ್ರಿ. ಆದ್ರೆ ನಾನು ಈಗ ಮಾಡ್ತಾ ಇದೀನಿ. ಈಗ ನಾನ್ ಕೆಲಸ ಮಾಡ್ತೀನಲ್ಲ ಮೇಡಮ್ ಇಲ್ಲಿ. ಅರುಣ್ ಸರ್, ರತ್ನಮ್ಮ ಮೇಡಮ್ ಬಂದಿದ್ದಾರೆ ನೋಡಿ ಅಲ್ಲಿ. ಹಾ ನೋಡಿದೆ. ಅನ್ಮ್ಯೂಟ್ ಮಾಡಿ ಮೇಡಮ್, ಮಾತಾಡಿ. ಮಾತಾಡ್ತಾ ರತ್ನಮ್ಮ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಮಾತಾಡ್ತಾರೆ ಚೆನ್ನಾಗಿ. ಅವ್ರ ಬೇಗ ಕಳ್ಸು ಲಿಂಕ್ ಅಂತಂದ್ರು. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಕಳ್ಸ್ಕೊಡ್ತಾ ಇದ್ದೀನಿ ಲಿಂಕ್. ಸಂಜೆ 9 ಗಂಟೆಗೆ ಜಾಯ್ನ್ ಆಗಿ ಆಯ್ತಾ. 9 ಗಂಟೆಗೆ ನೆನ್ನೆ ಒಬ್ರು ಜಾಯ್ನ್ ಆಗಿದ್ರು ನೋಡಿ, ವಿನುತಾ ಅಂತ. ನೆನ್ನೆ ಒಬ್ರು ಜಾಯ್ನ್ ಆಗಿದ್ರು, ಇವತ್ತು ಜಾಯ್ನ್ ಆಗ್ತಾರೆ ಅವ್ರು. ಕರ್ಕೊಂಬನ್ನಿ, ಎಲ್ಲರನ್ನ ಕರ್ಕೊಂಡ್ ಬಂದ್ಬಿಡಿ ಅಷ್ಟೇ. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಾ ಇದೆ ಅಂದ್ರೆ. ಇವಾಗ ಒಂದು ಇದನ್ನ ಹಾಕಿದ್ರಲ್ಲ ಸರ್, ಒಂದು ಯಾವ್ದು ರಂಗ ಚೆನ್ನಾಗಿತ್ತು. ಅದೊಂದು ಅದೇನೋ ಒಂಥರ ಎಷ್ಟು ಹೇಗೆ ಅನಿಸ್ತಾ ಇತ್ತು ಅಂದ್ರೆ, ಅವನ್ಗೆ ಯಾವ ಕುಲವೋ ರಂಗ ಅಂತ. ಹೌದು, ಆತ್ಮಕ್ಕೆ ಯಾವ ಕುಲ ಏನು ಇಲ್ಲ. ಈಗ ಜ್ಞಾನ ಮಾಡ್ತಾ ಇರ್ತಾರೆ, ಆದ್ರೆ ಆ ಕುಲ ಈ ಕುಲ ಅದು ಹಾಕಿ ಅಷ್ಟು ಏನ್ ಇವ್ರು ಧ್ಯಾನ ಮಾಡಿ ಅದನ್ನ ತೆಗಿಯಕ್ಕೋಸ್ಕರನೇ ನಾವ್ ಮೆಡಿಟೇಷನ್ ಧ್ಯಾನ ಅಂತ ಬಂದಿರ್ತೀವಿ. ಅದನ್ನ ಇಟ್ಕೊಂಡಾಗ ಇವ್ರು ಧ್ಯಾನ ಮಾಡಿ ಅದಕ್ಕೆ ಇನ್ನ ಕರ್ಮ ಹೊತ್ಕೊಳಕ್ಕೆ ದಾರಿ ಮಾಡ್ಕೋತಾರೆ, ಅದನ್ನ ಒಳಗಡೆನೆ ಇಟ್ಕೊಂಡಿರ್ತಾರೆ. ಅದು ನನ್ನ ಪ್ರಕಾರ ಅವುಗಳೆಲ್ಲನು ಎಲ್ಲಾರು ಒಂದೇ ಅನ್ನೋ ಮನೋಭಾವ ಬಂದಾಗ ಇದು ಬರಲ್ಲ ಅನ್ನೋ ಅದು ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ಬಂದಿರೋದು ಎಲ್ಲಾರು ಒಂದೇ, ಈ ಆತ್ಮಕ್ಕೆ ಯಾವ ಭೇದ ಭಾವಗಳು ಇಲ್ಲ ಅನ್ನೋ ಮನ್ಸು ನಾವ್ ತಂದಿದೀವಿ. ಅದ್ರಲ್ಲಿ ಧ್ಯಾನ ಮಾಡಿ ನಾವ್ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಅವ್ರಿವ್ರು ಅವರು ಈ ಭಾವನೆಗಳನ್ನ ನಾವು ಯಾವಾಗ ಬಿಡ್ಲಿಲ್ಲ ಅಂದ್ರೆ ಈ ಧ್ಯಾನಕ್ಕೆ ಅರ್ಥನೇ ಇಲ್ಲ ಅಂತ ಅನ್ಸುತ್ತೆ ನನ್ ಪ್ರಕಾರ. ಅದನ್ನ ಕೆಲವ್ರಲ್ಲಿ ನಾನು ಗಮನಿಸ್ತಾ ಇದ್ದೀನಿ, ಇವ್ರು ಏನಕ್ಕೆ ಈ ರೀತಿ ಎಲ್ಲ ಇನ್ನ ಅದನ್ನ ಇಟ್ಕೊಂಡಿರ್ತಾರಲ್ಲ ಅಂತ. ಯಾಕಂದ್ರೆ ಭಗವಂತನ ಪ್ರಕಾರ ನಾವೆಲ್ಲರೂ ಒಂದೇನೆ.
ಎಲ್ಲ ಅವನ ಇದರಿಂದನೇ ಸೃಷ್ಟಿಯಾಗಿರ್ತಕ್ಕಂಥವ್ರು ಎಲ್ಲರೂ. ಇಲ್ಲಿಗೆ ಬಂದ್ಮೇಲೆ ಅವರು ಇವರು ಅವರು ಅಂತ ಇಲ್ಲಿ ವಿಂಗಡಣೆ ಮೇಲೆ ಇದಾಗುತ್ತೆ. ಇದೊಂಥರ ನನ್ಗೆ ಕೆಲವೆಲ್ಲ ಇದನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇತ್ತು. ಅದಕ್ಕೆ ಒಂದೆರಡು ಮಾತಾಡೋಣ. ಪದ್ಮಾ ಮೇಡಮ್ ಅದಕ್ಕೆ ಜಾಯ್ನ್ ಆಗಿ ಅಂತೇಳಿ ಲಿಂಕ್ ಅನ್ನು ಬೇಗನೆ ಕಳ್ಸಿದ್ರು. ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಕೊಂಡ್ ಕುತ್ಕೊಂಡೆ. ಮೇಡಮ್ ಇದಕ್ಕೆ ಜಾಯ್ನ್ ಆಗಿ ಮೇಡಮ್ ಅಂತೇಳಿ ಒಂದು ಲಿಂಕ್ ಅನ್ನು ಕಳ್ಸಿದ್ರು. ಥ್ಯಾಂಕ್ ಯು ಮೇಡಮ್ ಲಿಂಕ್ ಕಳ್ಸಿದಕ್ಕೆ. ನಿಂಗೇನೋ ಒಂದೆರಡು ಸಾಂಗ್ ಕೇಳಿದಕ್ಕೆ ಏನೋ ಒಂಥರ ಮೈ ಎಲ್ಲ ಜೊತೆ ಬಂದ್ಕೊಳ್ಳ ಚೆನ್ನಾಗಿ ರೆಸ್ಟ್ ಮಾಡೋದ್ರಲ್ಲಿ ಕೇಳ್ತಾ ರೆಸ್ಟ್ ಮಾಡ್ಬೋದು ಅಂತ ಚೆನ್ನಾಗಿ ಕೇಳ್ತಾ. ಚೆನ್ನಾಗಿತ್ತು. ಮತ್ತೆ ಹ್ಮ್ ಇವ್ರ ಸದ್ದು ಅನುಭವನು ತುಂಬಾನೇ ಚೆನ್ನಾಗಿ ಎಷ್ಟು ಬೇಗನೆನೆ ಅನುಭವ ಆಗಿದೆ ಅವ್ರಿಗೆ. ಒಂಥರ ಕೆಲವ್ರಿಗೆಲ್ಲ ಬೇಗ ಆಗುತ್ತೆ, ಕೆಲವ್ರು ನಿಧಾನ ಆಗುತ್ತೆ. ಯಾಕಂದ್ರೆ ಅವ್ರ ಫಾಸ್ಟ್ ಲೈಫ್ ಇಂದಿನ ಲೈಫ್ ಅಲ್ಲಿ ಅವ್ರು ಮೆಡಿಟೇಷನ್ ಅಲ್ಲಿ ಇದ್ರು, ಹಂಗಾಗಿ ಬೇಗನೆ ಬಂದ್ಬಿಟ್ಟಿದ್ದಾರೆ ಅವರು. ಚೆನ್ನಾಗಿ ಇತ್ತು ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ಬೇಗ ಇವರು ಅರುಣ್ ಕುಮಾರ್ ಅದೇ ಅಂದ್ರು, ನಿಮ್ ಹೋದ್ ಜನ್ಮದ್ದು ಈ ತರ ಕ್ಯಾರಿ ಫಾರ್ವರ್ಡ್ ಹೌದೌದು. ಆಗಿದೆ, ಹೋದ ಅದಕ್ಕೋಸ್ಕರ. ಹಿಂದಿನ ಜನ್ಮದಲ್ಲಿ ಇದ್ರೇನೆ ಸರ್ ಇವಾಗ ಬೇಗನೆ ಇದಾಗ್ಬೇಕಾದ್ರೆ. ಇವ್ರು ಪದ್ಮ ಹೌದು. ಮೇಡಮ್ಗೂ ಅಷ್ಟೇನೆ ಹಿಂದಿನ ಹಾ, ಜನ್ಮದಲ್ಲೆಲ್ಲ ಅನುಭವಗಳು ಧ್ಯಾನ ಎಲ್ಲ ಮಾಡಿ ಚೆನ್ನಾಗಿ ಇದ್ರು. ಅದೇ ಇತ್ತೀಚೆಗೆ ಮೆಡಿಟೇಷನ್ ಫ್ಯಾಮಿಲಿಲೆಲ್ಲ ಸಿಕ್ಕಾಕೊಂಡು ಈ ಬಂಧನದಿಂದ ಮುಂದೆ ಬಂದಿದ್ದಾರೆ ಅವ್ರು. ನಿಜಕ್ಕೂ ಅವ್ರಿಗೆ ಇದ್ರಲ್ಲಿ ಎಷ್ಟು ಖುಷಿ ಪಡ್ತಾ ಇದಾರೆ. ನಿಜಕ್ಕೂ ನಂಗೆ ತುಂಬಾನೇ ಒಂದು ಕ್ಲೋಸ್ ಆಗಿ ನಾವ್ ಎಲ್ಲಾನು ಶೇರ್ ಮಾಡ್ಕೊತಾ ಇರ್ತೀವಿ, ಏನೇ ವಿಷಯಗಳಾದ್ರೂನು. ಜೊತೆಗೆ ಈ ಹೌದು, ತರ ನಾವು ಆಯ್ತು ಮಾತಾಡ್ತಿರ್ತೀವಿ. ಅಂತೆಲ್ಲ ಕೆಲವು ವಿಷಯಗಳನ್ನ ಎಲ್ಲ ಶೇರ್ ಮಾಡ್ಕೊತಿರ್ತೀವಿ. ಏನಾದ್ರೂ ಮೆಡಿಟೇಷನ್ ಹೀಗಾಯ್ತು ಹಾಗಾಯ್ತು, ಎಲ್ಲಾದ್ರೂ ಒಂದ್ ಕಡೆ ಹೋದಾಗ ಈ ತರ ಇತ್ತು ಅಂತೇಳಿ ಅದ್ ಸರಿನಾ ಒಂಥರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಸರಿನಾ ತಪ್ಪು ಈ ತರ ಎಲ್ಲ ಮಾತಾಡ್ಕೊತಾ ಇರ್ತೀವಿ. ಒಂಥರ ಚೆನ್ನಾಗಿರುತ್ತೆ. ಧ್ಯಾನಿಗಳ ಜೊತೆ ಕೆಲವು ಈ ಒಂದು ಇದನ್ನ ಹಂಚ್ಕೊಂಡಾಗ ಅವರಲ್ಲಿ ಇರ್ತಕ್ಕಂತ ಇದು ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಸೇರ್ ಆದಾಗ, ಒಂದು ವಿಂಗಡಣೆ ಆದಾಗ ಅದೇನೋ ಒಂಥರ ಒಂದಾಗುತ್ತೆ ಮಾತಾಡಿದಾಗ. ತುಂಬಾನೇ ಚೆನ್ನಾಗಿ ಇದೀವಿ. ಥ್ಯಾಂಕ್ ಯು. ಹೀಗೆ ಇರ್ಲಿ ಕೊನೆವರ್ಗುನು ಅಂತ ಅನ್ಕೋತೀನಿ. ಮನ್ಸಲ್ಲಿ ಹಾಗೇನೆ ಇರ್ಲಿ, ಆತ್ಮದಲ್ಲಿ ಕೊನೆವರ್ಗುನು ಒಂದು ಸ್ಥಾನ ಇರ್ಲಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಮೇಡಮ್ ಏನಂದ್ರೆ, ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಹೌದು ಮಾಡಿದ್ರೆ ಸರ್, ಫಲ ಅಂತೂ ಸಿಕ್ಕೇ ಸಿಗುತ್ತೆ ಮೇಡಮ್. ಸಿಗುತ್ತೆ ಅದಕ್ಕೆ ಸರ್, ಉದಾಹರಣೆ ಸಿಗುತ್ತೆ. ನಾನೇ. ಹೌದು. ನಾನು 41 ಡೇಸ್ ಪ್ರಾಮಾಣಿಕವಾಗಿ ಮಾಡ್ದೆ, ನಾನ್ ಹಾ, ಏನ್ ಹೇಳ್ತೀನಿ ಅದನ್ನೇ ಆಗುತ್ತೆ. ಬೇಕಾದ್ರೆ ಅರುಣ್ ಹೌದು ಕುಮಾರ್ ಅವ್ರು ಸರ್, ಹೌದು. ಕೇಳಿ. ಹೌದು ಸರ್. ನಾನು ನಾನ್ ಇವಾಗ ಆಗುತ್ತೆ. ಜಸ್ಟ್ ಸರ್ ಪದ್ಮಾ ಮೇಡಮ್ಗೆ ಏನೋ ಹೇಳೋಣ ಅನ್ಕೊಂಡು ಜಸ್ಟ್ ಮೊಬೈಲ್ ಕೈ ಎತ್ಕೊಂಡೆ, ಅವರೇ ತಕ್ಷಣ ಫೋನ್ ಮಾಡ್ಬಿಟ್ರು. ಗೊತ್ತಿಲ್ಲ ಹಾ, ನನ್ಗೆ ಏನಂತ. ನಾನ್ ಹೌದು ಫೋನ್ ಹೌದು ಮಾಡೋಣ ಹೌದು. ಅನ್ಕೊಂಡು ಫೋನ್ ತಗೊಂಡೆ. ಇವಾಗ ಇದು ಇದಕ್ಕೆ ಗಾನಾಮೃತಕ್ಕೆ ಜಾಯಿನ್ ಆಗೋಣವಾ ಇಬ್ರುನು ಅಂತ ಕಾಲ್ ಮಾಡೋಣ ಅಂತ ಫೋನ್ ತಗೊಂಡೆ ನಾನು. ಅವರೇ ಕಾಲ್ ಮಾಡಿದ್ರು, ಇದಕ್ಕೆ ಜಾಯ್ನ್ ಆಗಿ ಬೇಗ ಒಂದು ಲಿಂಕ್ ಕಳಿಸ್ತೀನಿ, ಬುಡಕಿಸಕ್ಕೆ ಜಾಯ್ನ್ ಆಗಿ. ಆ ಹಾಡು ತುಂಬಾ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಹಾಡು ಅಂತ ಹೇಳಿ ನಂಗೆ. ಹೌದು ಆಯ್ತಾಯ್ತು ಕಳ್ಸಿ ಜಾಯ್ನ್ ಆಗ್ತೀನಿ ಅಂತೇಳಿ. ಏನೋ ಒಂಥರ ಅಷ್ಟು ಬೇಗನೆ ಒಂಥರ ಅನ್ಕೊಂಡಿರ್ತೀನಿ, ತಕ್ಷಣ ಯಾರಾದ್ರೂ ಕಾಲ್ ಮಾಡಿರ್ತಾರೆ. ನನಗೂ ಹಾಗೇನೆ. ಆಮೇಲೆ ಏನಾದ್ರೂ ಆಗ್ಬೇಕಾ ಅಂತ ಅನ್ಕೊಂಡಿರ್ತೀನಿ, ಅದಾಗತ್ತೆ ಅಲ್ಲೇನೇನೆ. ಈ ರೀತಿ ಕೆಲವು ಅವು ಧ್ಯಾನದಿಂದ ಆಗಂತದ್ದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅದು ಇನ್ನೊಂದು ಹೇಳಿ. ನನ್ನ ಲೈಫ್ ಅಲ್ಲಿ ಚೇಂಜಸ್ ಏನಾಗಿದೆ ಅಂತಂದ್ರೆ, ನಮ್ ಹ್ಯಾಂಡ್ ರೈಟಿಂಗು ಮಾತ್ರ ಅದು ಕೂಡ ಚೇಂಜ್ ಆಗಿದೆ ನೋಡಿ. ಹ್ಯಾಂಡ್ ಹೌದು, ರೈಟಿಂಗು, ಆಗುತ್ತೆ ಖಂಡಿತ. ಕೆಲಸದಲ್ಲಿ ಆಗುತ್ತೆ ಶ್ರದ್ಧೆ, ಆಗುತ್ತೆ. ಮೊದ್ಲೆಲ್ಲ ಕೆಲಸ ಬೇಕು ಬಿಟ್ಟಿ ಮಾಡ್ತಾ ಇದೆ. ಯಾವ್ದು ಕಂಪ್ನಿ ಹೋಗ್ಲಿ ಹೌದು ಬಿಡಪ್ಪ, ಹೌದು ಸುಮ್ನೆ ಹೌದು ಹೋಗ್ವಾ ಹೌದು ಬಂದ್ವಾ ಅಷ್ಟೇ. ಹೌದು ಈಗ ಹೌದು ಆತರ ಇಲ್ಲ. ಈ ತರ ಈಗ ಇದು ನಮ್ದೇ ಹೌದು ಕಂಪ್ನಿ, ಇದು ನಮ್ಗೆ, ಇದು ನಾವು ನೋಡ್ಕೊಂಡ್ರೆ ಅದು ನಮ್ಮ ನೋಡ್ಕೊತೆ. ಹೌದು 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 ಶ್ರದ್ಧೆಯಿಂದ ಏನೇ ಕೆಲಸ ಮಾಡಿದ್ರು, ಚಿಕ್ಕ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ನೀಟಾಗಿ ಕೆಲಸ ಮಾಡ್ತೀವಿ ಮೇಡಮ್. ಅದು ಶ್ರದ್ಧೆ ಅನ್ನೋದು ಹೌದು ಬರುತ್ತೆ. ಧ್ಯಾನ ಮಾಡೋದ್ರಿಂದ ಹೌದು ಶ್ರದ್ಧೆ ಬರುತ್ತೆ, ಹೌದು ಪ್ರಾಮಾಣಿಕತೆ ಬರುತ್ತೆ. ನಾವು ಅಷ್ಟೇ ಬೇಗನೆ ಅಯ್ಯೋ ಏನಕ್ಕಾದ್ರೂ ಕೆಲ್ಸ ಕಡೆ ಹೋಗೋ ಹಾ ಕಡೆಗೆ ಅಂತ ಹಾ ಅನಿಸ್ತಾ ಇತ್ತು. ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನಾನು. ಹೌದು ಹೌದು. ಆದ್ರೆ ಏನ್ ಅನ್ಸುತ್ತೆ, ಅಯ್ಯೋ ಹೋಗೋ ಕಡೆಗೆ ಒಂದ್ ಸ್ವಲ್ಪ ಏನಪ್ಪಾ ಇಷ್ಟೊಂದು ಟಾರ್ಚರ್ ಮಾಡೋದ್ಲಿಲ್ಲ ಅಂದ್ರೆ ಆಗತ್ತೆ, ಏನಂತ ಅಂತ ಲೇಜಿ ಆಗ್ತಾ ಇತ್ತು. ಈಗ ಹಂಗ್ ಅನ್ಸಲ್ಲ. ಅಷ್ಟು ರೆಕಾರ್ಡ್ ಮೇಂಟೈನ್ ಮಾಡ್ಬೇಕು ನೀಟಾಗಿ ಮಾಡ್ಬೇಕು ಅಂತ ಆತರ ಮನ್ಸಿಗೆ ಬಂದ್ಬಿಡುತ್ತೆ. ಒಂಥರ ಹೌದು ಏನೇ ಕೆಲ್ಸ ಆದ್ರೂ ನೀಟಾಗಿ ಮಾಡಿಡೋಣ. ಯಾರ್ ನೋಡಿದ್ರು ಗುಡ್ ವಿ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾ ಇದಾರೆ. ಇದ್ರ ಏನೋ ಒಂಥರ ಬದಲಾವಣೆ ಈ ಧ್ಯಾನದಿಂದ ಸಿಗ್ತಾ ಇದೆ ಅನ್ಸುತ್ತೆ. ತುಂಬಾನೇ ಆಗುತ್ತೆ. ಹೌದು, ಚೆನ್ನಾಗಿದೆ. ನಾನು ನಂದು ಎಜುಕೇಶನ್ ಅಷ್ಟೇನು ಓದಿಲ್ಲ ಮೇಡಮ್ ನಾನು. ಹ್ಮ್ ಅವಾಗ ಓದ್ತಾನೆ ಇರಲಿಲ್ಲ ನಾನು. ಅಂದ್ರೆ ಹ್ಮ್ ನಾನು, ಹ್ಮ್ ನಮ್ಮ ಮೆಮೊರಿ ಪವರ್ ಎಲ್ಲ ಜಾಸ್ತಿ ಇತ್ತು. ಸರ್ ಎಲ್ಲ ಹೇಳ್ತಿದ್ರು, ನೀನು ಇಂಟೆಲಿಜೆಂಟ್ ಹ್ಮ್ ಇದೆಯಾ, ನೀನು ಒಂದ್ ಏನೋ ಆಗ್ತೀಯಾ, ನೀನು ಓದು ಓದು ಅಂತಿದ್ರು.
ನಾನು ಎಷ್ಟ್ ಬೇಕು ಅಷ್ಟೇ ಓದ್ತಾ ಇದ್ದೆ ಮೇಡಮ್. ನಾ ಯಾವ್ದೇ ಒಂದ್ರಲ್ಲೂ ಫೇಲ್ ಆಗಿಲ್ಲ. ನನಗೆ ಎಷ್ಟು ಬೇಕು ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಓದ್ತಾ ಇದ್ದೆ. ಜಾಸ್ತಿ ಬಹಳ ನಾನು ಸೋಂಬೇರಿ, ಓದ್ತಾನೆ ಇರ್ಲಿಲ್ಲ. ಈಗ ಇಷ್ಟ ದಪ್ಪ ಬುಕ್ಕ ನಾನು ಇದು ಓದ್ತಾ ಇದ್ದೀನಿ ಮೇಡಮ್. ಈಗ ಒಬ್ಬ ಯೋಗಿ ಆತ್ಮಕಥೆ ಬುಕ್ ಓದ್ತಾ ಇದ್ದೀನಿ. ಈಗ 32ನೇ ಅಧ್ಯಾಯ. ನನಗೆ ನಂಬಕ್ ಆಗ್ತಾ ಇಲ್ಲ, ನಾನು ಬುಕ್ ಓದ್ತಾ ಇದ್ದೀನಿ. ನಾನು ಅವಾಗ ನಾನು ಓದ್ಬೇಕಾದ್ರೆ ಆ ಟೈಮಲ್ಲಿ ಓದ್ರೆ ಏನೋ ಒಂದು ಪೊಸಿಷನ್ ಇರ್ತಿದ್ದೆ ಮೇಡಮ್. ನಾನು IAS ಆಗ್ತಿದ್ದೆ, ಏನೋ ಆಗ್ತಿದ್ದೆ ನಾನು. ಅವಾಗ ಶ್ರದ್ಧೆನೆ ಬರ್ಲಿಲ್ಲ ನನಗೆ ಅವಾಗ. ಈಗ ಬುಡಕ್ಕೆ ಇದು ಧ್ಯಾನ ಮಾಡೋದ್ರಿಂದ ಬುಕ್ ಇದು ಓದ್ಬೇಕಂತ. ಹೈಯರ್ ಎಜುಕೇಶನ್ ಗಿನ್ನ ದೊಡ್ಡದಿದೆಯಲ್ಲ ಸರ್ ನೀವ್ ಮಾಡ್ತಾ ಇರೋದು. ಹೈಯರ್ ಎಜುಕೇಶನ್ ಗಿನ್ನ ಇದು ಅದಕ್ಕಿನ್ನ ಒಂದು ಗ್ರೇಟ್ ಮಾಸ್ಟರ್ ಇದ್ದೀರಾ ಅಂತಂದ್ರೆ ಅದಕ್ಕಿನ್ನ ಇದಾಗಿದೆ ಸರ್. ತುಂಬಾ ಇದಾಗಿದ್ದೀರಾ ಸರ್ ನೀವು. ಎಜುಕೇಶನ್ ಹೈಯರ್ ಗಿನ್ನ ಇದು ತುಂಬಾ ಆತ್ಮನೇ ಹೈಯರ್ ಮಾಡ್ಕೊಂಡಿದ್ರಲ್ಲ ಸರ್. ತುಂಬಾನೇ ಅದ್ಭುತವಲ್ಲ ಸರ್ ಇದು. ಅದು ನನಗೆ ಗೊತ್ತೇ ಇಲ್ಲ ಮೇಡಮ್. ನಾನು ಆತ್ಮ ಹೈಯರ್ ಆಗಿದೆಯೋ ಏನಾಗಿದೆಯೋ ಹೈಯರ್ ಅದ್ರ ಆಗಿದೆ ಬಗ್ಗೆ ಸರ್ ಅಷ್ಟು ನಿಮ್ಗೆ. ಇದಿಲ್ಲ. ಅದ್ರ ಬಗ್ಗೆ ನನಗೆ ಜ್ಞಾನನೇ ಇಲ್ಲ ಅದ್ರ ಬಗ್ಗೆ. ಈ ತರ ಆಹಾರ ಅಂತಾರೆ ಏನೋ ನನ್ಗೆ ಗೊತ್ತೇ ಇಲ್ಲ ಮೇಡಮ್. ಇನ್ನೊಂದೇನಂತಂದ್ರೆ ನಾನು ಅರ್ಹತೆ ಮೀರಿ ಸಂಬಳ ಕೊಡ್ತಾ ಇದಾರೆ ನೋಡಿ ಮೇಡಮ್. ನನಗ ಎಷ್ಟು ನಾನು ಕೇಳೇ ಇಲ್ಲ. ಅದು ಗ್ರೇಟ್. ಅದು ಹೇಗೆ ಮೆಡಿಟೇಷನ್ ನಿಮ್ದು ಹಿಂದಿನ ಜನ್ಮದಿಂದಾನೇ ಕೆಲವೆಲ್ಲ ನಡೀತಾ ಇದೆ ನಿಮ್ಗೆ. ಹಿಂದೆಲ್ಲ ತುಂಬಾನೇ ಮಾಡ್ಬಿಟ್ಟಿದ್ದೀರಾ. ಅದು ಈಗ ಅದನ್ನ ಮರುಪಾವತಿ ಮಾಡ್ಕೋತಾ ಇದ್ದೀರಾ ನೀವು. ಮತ್ತೆ ರಿಟರ್ನ್ ಬಂದಿದೆ ನಿಮ್ಗೆ. ಹಾಗಾಗಿ ನಿಮ್ಮಲ್ಲಿ ಇಷ್ಟು ಬೇಗನೆನೆ ಅಷ್ಟು ಫಲಿಸಿದೆ ಅಂದ್ರೆ ಅದಕ್ಕೆ ಹಿಂದಿನ ಫಲನೇ ನಿಮ್ಗೆ ಕಾರಣ. ಅದಕ್ಕೆ ಹೌದು ಮೇಡಮ್. ಚೆನ್ನಾಗಿದೆ. ಇನ್ನೊಂದು ನನಗೆ ಈ ಪವರ್ಫುಲ್ ಅನುಭವ ಆಗಿದ್ದು ರಮಣ ಮಹರ್ಷಿ ಆಶ್ರಮದಲ್ಲಿ. ನಾವು ಅರುಣಾಚಲಕ್ಕೆ ಹೋಗಿದ್ದೇವೆ ಮೇಡಮ್. ಗಿರಿ ಪ್ರದಕ್ಷಿಣಾ ಮಾಡ್ಬೇಕು ಅಂತ ಹೋಗ್ಬೇಕು ಸರ್ ಅನ್ಕೊಂಡೇ ಇರ್ಲಿಲ್ಲ. ಅರುಣಾಚಲ. ತುಂಬಾ ನನ್ಗಂತೂ ಇವ್ರದ್ದು ಅರುಣಾಚಲದಂತೂ ತುಂಬಾ ಮನ್ಸಲ್ಲಿದೆ. ಹೇಗಾದ್ರೂ ಮಾಡಿ ಅರುಣಾಚಲಕ್ಕೆ ಹೋಗಿ ಅಲ್ಲಿ ಮೆಡಿಟೇಷನ್ ಮಾಡಿ ಬರ್ಬೇಕು ಹೆಂಗಂದ್ರೆ ಅನ್ನೋದು. ಅದು ಮೇಡಮ್ ನಂಗೆ ಹೇಳ್ತೀನಿ ಕೇಳಿ. ಅರುಣಾಚಲ ಹೋಗ್ಬೇಕಂದ್ರೇನೆ ಅದು ಪೂರ್ವ ಜನ್ಮದ ಪುಣ್ಯನೇ ಇರ್ಬೇಕಲ್ಲಿ. ಹೌದು ಸರ್. ಸುಮ್ನೆ ಅಲ್ಲಿ ಯಾರು ಹೋಗಕ್ ಆಗಲ್ಲ ಮೇಡಮ್. ಅಷ್ಟು ಪವರ್ಫುಲ್ ಅದು ದೇವಸ್ಥಾನ. ಹೌದು ಸರ್. ಅಲ್ಲಿ ಹೋದ್ರು ಆ ಲಿಂಗ, ಅದು ಅಗ್ನಿ ಲಿಂಗ ಇದೆಯಲ್ಲ ಮೇಡಮ್, ಅಲ್ಲಿ ಒಳಗ್ ಹೋದ ತಕ್ಷಣ ಅದು ನಮ್ಗೆ ಅನುಭವ ಆಗುತ್ತೆ, ಶಾಕ್ ಆಗ್ತತೆ. ಅಂದ್ರೆ ಅದು ಆಶೀರ್ವಾದ, ಶಿವನ ಆಶೀರ್ವಾದ ನಮ್ಗೆ ಇದ್ರೇನೆ ಆ ಶಾಕ್ ಆಗ್ತತೆ ಮೇಡಮ್. ಎಲ್ಲಾರಿಗೂ ಆಗ್ತಲ್ಲ ಅದು. ಫುಲ್ ಸೆಟ್ಟಿಂಗ್ ನನಗೆ. ಒಳ ಗರ್ಭಗುಡಿ ಹೋಗ್ತಾ ಇದ್ದಂಗೆ ಸೆಟ್ಟಿಂಗ್ ಆಗ್ತಾ ಇತ್ತು ನನ್ಗೆ. ಒಳಗ್ ಹೋಗಿ ಸೆಟ್ಟಿಂಗ್ ಆಯ್ತು, ಹೊರಗಡೆ ಬಂದೆ. ಹೊರಗಡೆ ಬಂದ್ಮೇಲೆ ಎಲ್ಲ ದೀಪ ಹಚ್ಬಿಟ್ಟು, ಇಲ್ಲ ನಮ್ ಫ್ರೆಂಡ್ ಒಬ್ರು ಇದ್ರು ಮೇಡಮ್, ಪ್ರಶಾಂತ್ ಅಂತ. ಇಲ್ಲ ಗಿರಿ ಪ್ರದಕ್ಷಿಣ ಮಾಡ್ಬೇಕು, ಇದು ತುಂಬಾ ಪುಣ್ಯ ಬರುತ್ತೆ ಅಂತ ಹೇಳಿದ್ರು. ಸರಿ ಮಾಡೋಣ. ಎಷ್ಟು ಕಿಲೋಮೀಟರ್ ಅಂದ್ರೆ 14 ಕಿಲೋಮೀಟರ್ ಅಂತಂದ್ರು ಮೇಡಮ್. 15 ಕಿಲೋಮೀಟರ್ ಆಗುತ್ತೆ ಗಿರಿ ಪ್ರದಕ್ಷಿಣ. 15 ಕಿಲೋಮೀಟರ್ ಅದು ಬರಿಗಾಲಲ್ಲೇ ಹೋಗ್ಬೇಕು. ಸರಿ ಅಂತ ನಾವು ಮಧ್ಯಾಹ್ನ ನಾವು ಬರ್ಬೇಕಾದ್ರೆ ಇಬ್ರು ಟೋಟಲ್ 7 ಜನ ಹೋಗಿದ್ದೀವಿ. 5 ಜನ ಮಿಸ್ ಆದ್ರು ಮೇಡಮ್. 5 ಜನ ಮಿಸ್ ಆದ್ರೆ ಇಬ್ರು ನಾವು ಪ್ರಸಾದ ತಗೊಳಕಂತ ಒಳಗಡೆ ಹೋದ್ವಿ. ಆ ಕಡೆ ಆ ಪ್ರಸಾದ ತಗೊಂಡು ಇವ್ರಿಗೂ ತಗೊಂಡ್ಬಂದಿ ಮೇಡಮ್, ಪ್ರಸಾದ ತಿನ್ನಿ ಅಂತ. ಅವ್ರು ನಮ್ಮ 5 ಜನನ ಬಿಟ್ಟು ಏನ್ ಮಾಡಿದ್ರು, ಅವರು ಅನ್ನಪ್ರಸಾದಕ್ಕೆ ಹೋದ್ರು ಮೇಡಮ್. ನಾವು ಹುಡ್ತಾ ಇದೀವಿ, ಫೋನ್ ಇಲ್ಲ, ಎಲ್ಲ ಅಲ್ಲಿ ಹೊರಗಡೆ ಇಟ್ಟಿದೀವಿ. ನೋಡ್ತಾ ಇದೀವಿ ಎಷ್ಟೊತ್ತಾಯ್ತು ಬರ್ಲೇ ಇಲ್ಲ. ಅವ್ರು ಅನ್ನಪ್ರಸಾದ ಮಾಡ್ಕೊಂಡೇ ಬಂದ್ರು. ಬಂದ ತಕ್ಷಣ ಹೇಳಿದ್ರು, ನೀವ್ ಎಲ್ಲಿಗೆ ಹೋಗಿದ್ರಿ ಏನೋ ಗೊತ್ತಿಲ್ಲ, ನಮ್ಗಂತೂ ಹಸಿವು ಆಗ್ತಾ ಇತ್ತು, ನಾವ್ ಅನ್ನಪ್ರಸಾದಕ್ಕೆ ಹೋಗಿದ್ವಿ. ಈಗ ನೀವ್ ಹೋಗ್ತೀರಾ? ಅಂದು ತುಂಬಾ ದೊಡ್ಡ ಲೈನು, ಬೇಡ ನಾವ್ ಹಂಗೆ ಬರ್ತೀವಿ, ನೋಡೋಣ ಎಲ್ಲಾ ದೇವರ ಕೃಪೆ, ಶಿವನ ಆಶೀರ್ವಾದ ಇದೆ, ಹಂಗೆ ಬರ್ತೀವಿ ಅಂತ ಹೇಳಿದ್ವಿ ಮೇಡಮ್. ಸರಿ ಅಂತ ಎಲ್ಲರೂ ಅಲ್ಲಿ ವಾಯುಲಿಂಗ, ಅಗ್ನಿಲಿಂಗ ದರ್ಶನ ಮಾಡ್ತಾ 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 ರಮಣ ಮಹರ್ಷಿ ಆಶ್ರಮಕ್ಕೆ ಬಂದ್ವಿ. ಅಲ್ಲಿ ಒಳಗ್ ಹೋಗ್ಬಿಟ್ರೆ ನನ್ಗೆ ಏನೋ ಬೇರೆ ಒಂದು ವಿಚಿತ್ರ ಫೀಲಿಂಗ್, ಎನರ್ಜಿ ಬರ್ತಾ ಇತ್ತು. ಏನೋ ಒಂದು ವಿಚಿತ್ರ ಆಗ್ತಾ ಇತ್ತು. ಅಲ್ಲೆಲ್ಲ ಫಾರಿನರ್ಸ್ ಬಂದ್ರು. ಅವರೆಲ್ಲ ನಮ್ ಫ್ರೆಂಡ್ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಮಾತಾಡ್ಸ್ತಾ ಇದ್ದೆ, ಇದು ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಇದು ಇವ್ರ ಸಮಾಧಿ, ಅದು ಇದು ಅಂತ ಹೇಳ್ತಾ ಇದ್ರು. ಎಲ್ಲ ಆದ್ಮೇಲೆ ಇದು ತುಂಬಾ ಪವಿತ್ರವಾದ ದೇವಸ್ಥಾನ, ಅದು ಇದು ಹೇಳಿದ್ರು ಮೇಡಮ್. ಅಲ್ಲಿ ಇದು ಸಮಾಧಿ, ರಮಣ ಮಹರ್ಷಿ ಅವರು ಸಮಾಧಿ ಆಗಿರೋದು, ಜೀವ ಸಮಾಧಿ ಆಗಿರೋದು, ಇಲ್ಲಿ ಕೂತು ಸ್ವಲ್ಪ ಧ್ಯಾನ ಮಾಡೋಣ ಅಂತಂದ್ರು. ಕೂತಿದ್ದೆ ಮೇಡಮ್. ಅಲ್ಲಿ ನನ್ಗೆ ಏನೋ ಅನುಭವ ಆಯ್ತು. ಅದಾದ ತಕ್ಷಣ ಹೊರಗಡೆ ಬರ್ತೀನಿ. ಹೊರಗಡೆ ಬಂದ ತಕ್ಷಣ ಅಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲರನ್ನು ಬಿಟ್ಟಿದ್ರೆ ನನ್ನೇ ಕೈ ಹಿಡ್ಕೊಂಡು, ಇಲ್ಲ ಇಲ್ಲಿ ಊಟ ಇದೆ ನಿಂಗೆ, ಊಟ ಮಾಡಕ್ ಹೋಗಿ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಮುಷ್ಟಾನ್ನ ಭೋಜನ ಮೇಡಮ್. ಮೊಸರನ್ನ ತಗೋತೀರಾ, ಮೊಸರನ್ನ, ಮತ್ತೆ ಪಾಯಸ, 3 ನಮನ ಸ್ವೀಟು, ಚಪಾತಿ, ಇಷ್ಟು. ನಾನು ಅಲ್ಲಿ ಯಾಕೆ ಊಟ ಮಾಡ್ತಾ ಇರ್ತಾರೆ ನಮ್ ಫ್ರೆಂಡ್, ಸುಮ್ನೆ ಊಟ ಮಾಡ್ತಾ ಇದ್ದೆ ಅನ್ನ ಸಾಂಬಾರು. ಇಷ್ಟೆಲ್ಲ ಮುಷ್ಟಾನ್ನ ಭೋಜನ ಬಿಟ್ಟೆ. ನೋಡಿ ದೇವ್ರು ಅಲ್ಲಿ ಊಟ ಮಾಡ್ಬೇಡ ನೀನು, ನಿನ್ಗೆ ಇಲ್ಲಿ ಊಟ ಇದೆ, ಇಲ್ಲಿ ಮುಷ್ಟಾನ್ನ ಭೋಜನ ಮಾಡು ನೀನು, ಅಲ್ಲಿ ಯಾಕೆ ಅನ್ನ ಸಾಂಬಾರು ಊಟ ಮಾಡ್ತಿದೀಯ ಅಂತ ಇಲ್ಲಿ ರಮಣ ಮಹರ್ಷಿ ನನಗೆ ಕರ್ಸಿ
ಅಲ್ಲಿ ಹ್ಮ್. ಇದು ಆಯ್ತು ಮೇಡಮ್, ನನಗೆ ಅದು ತುಂಬಾ ಅದ್ಭುತ. ಅದಕ್ಕೆ ನೀವು ಸರ್ ರೌಂಡಿಗೆ ಹೋಗಿರೋದು, ನೀವು ಸುತ್ತದಿಕ್ ಹೋಗಿರೋದು ಅದಕ್ಕೇನೆ. ಅದು ಹೌದೌದು. ಹೋದ್ಮೇಲೆನೆ ಅದು ನಿಮ್ಗೆ ಫಲ ಸಿಕ್ಕೊಂಡಿರೋದು. ಅದು ಅಷ್ಟೊಂದು ಭೋಜನ ಎಷ್ಟು ಸುಲಭವಾಗಿ ಸಿಗಕ್ಕಾಗತ್ತೆ ನೋಡಿ. ಆಗಲ್ಲ ಅದಕ್ಕೆ ಆಗಲ್ಲ. ಪ್ರತಿಫಲ ಅಲ್ವಾ ಸರ್ ಅದು? ನಾನು ಜೀವನದಲ್ಲೇ ಉಂಡಿಲ್ಲ ಮೇಡಮ್ ಅದು ಮುಷ್ಟಾನ್ನ ಭೋಜನ ಅಂದ್ರೆ ಒಂದು ಓ 18 ತುಂಬಾನೇ ಪದಾರ್ಥಗಳಿತ್ತು ಸೂಪರ್ ಮೇಡಮ್, ಸರ್ 18. ಅದಾಗಂದ್ರೆ. ಓ ಅದು ಯಾರೋ ಫಾರಿನರ್ ಡೊನೇಟ್ ಮಾಡಿದ್ರಂತೆ. ಇವತ್ತಿನ ದಿನ ಹಾ ಯಾರು ಹಾ ಬರ್ಲಿ ಹಾ ಹಾ. ಆಶ್ರಮಕ್ಕೆ, ಹ್ಮ್ ಅವ್ರಿಗೆಲ್ಲ ಹ್ಮ್ ಇದು ಅನ್ನಪ್ರಸಾದ ಮಾಡ್ಬೇಕು. ಅದು ಸಾಮಾನ್ಯ ಅನ್ನಪ್ರಸಾದ ಅಲ್ಲ ಮೇಡಮ್, ಬಾಳೆ ಎಲೆಲಿ ಇಷ್ಟೊಂದು ಓ ಹೋ ಕೂತ್ಕೊಂಡು ಹೋ ಹ್ಮ್ ಎಷ್ಟು ಬೇಕಷ್ಟು ಹೊಟ್ಟೆ ತುಂಬಾ. ಹ್ಮ್ 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 ಅದಾದ್ಮೇಲೆ ಬೇರೆ ಏನೋ ಪಾನಕ ಏನೋ ಕೊಟ್ರು ಮೇಡಮ್. ಹ್ಮ್ 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 ಅದಾದ ತಕ್ಷಣ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ನಡೀತಾ ಇದೀವಿ. ಸಾಯಂಕಾಲ 5 ಗಂಟೆ ಆಯ್ತು ಮೇಡಮ್. ಬಿಸಿಲು ಹಂಗೆ ಬಿಸಿಲು. ಈ ತರ ನೀರ್ ಕುಡಿತಾ ಇನ್ನೂ ಒಂದು 1 ಕಿಲೋಮೀಟರ್ ಇತ್ತು ಮೇಡಮ್. 1 ಕಿಲೋಮೀಟರ್ ಆಗಲ್ಲ ಅನ್ಕೊಂಡಿದ್ವಿ ಮೇಡಮ್ ಮಾಡಕ್ಕೆ. ಹ್ಮ್ ಹ್ಮ್ ಧೈರ್ಯ ಮಾಡಿ ಆ 1 ಕಿಲೋಮೀಟರ್ ಹ್ಮ್ ಪಾಸ್ ಮಾಡಿ ಆ ರಾಜಗೋಪುರಕ್ಕೆ ಹೋಗಿ ಎಲ್ಲಾ ದೀಪ ಎಲ್ಲ ಹಚ್ಚಿ ಹ್ಮ್ ಮುಗಿಸ್ಕೊಂಡು ಬಂದಿವಿ ಮೇಡಮ್. ಅಲ್ಲಿಂದ ಡೈರೆಕ್ಟ್ ಹ್ಮ್ ಆಗಿ ವೇಲೂರು ಬಂದು ಮಹಾಲಕ್ಷ್ಮಿ ಟೆಂಪಲ್ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಶಕ್ತಿ ಬಂದ ಧ್ಯಾನದಿಂದ ತಕ್ಷಣನೇ ಜಾಸ್ತಿ ಆಯ್ತು ಮೇಡಮ್ ನನಗೆ ಭಕ್ತಿ ಜಾಸ್ತಿ. ಏನೋ ಗೊತ್ತಿಲ್ಲ, ಸುಮ್ನೆ ಓದ್ತಿದ್ದೆ, ದೇವ್ರ ಮೇಲೆ ಕೂತ್ಕೊಂಡ್ಬಿಟ್ಟು ದೇವ್ರನ್ನ ಪೂಜೆ ಮಾಡ್ತಾ ಇದ್ದೆ. ನಮ್ಮ ವೈಫ್ ಎಲ್ಲ ಕನ್ಫ್ಯೂಸ್ ಆಗಿತ್ತು, ಏನಾಗಿದೆ ಇವ್ನಿಗೆ, ಹಿಂಗೆ ಯಾಕೆ ಮಾಡ್ತಾ ಇದ್ದಾನೆ, ದೀಪ ಹಚ್ತಾ ಇದ್ದಾನೆ, ಈ ತರ ಕಣ್ ಮುಚ್ಕೊಂಡ್ ಕೂಡ್ತಾ ಇದ್ದಾನೆ, ಏನಾಗಿದೆ, ಮೊದ್ಲು ಯಾವ ತರ ಇದ್ದ ಈ ತರ ಬದಲಾವಣೆ ಕಾಣಿಸ್ತಾ ಇದೆ. ಗಂಟೆ ಮಾಡ್ತಾ ಇದ್ದೆ ಮೇಡಮ್ ಪೂಜೆ. ನಾನು 1 hour ಮಾಡ್ತಾ ಇದ್ದೆ ಪೂಜೆ, ಮಾಡ್ತಾ ಇದ್ದೆ, ಮಾಡ್ಕೊಂಡು ಹೊರಗೆ ಬರ್ತಾ ಇದ್ದೆ. ಏನೋ ಬರೇ ಆಧ್ಯಾತ್ಮಿಕ ಬಗ್ಗೆನೇ ಇದರಲ್ಲಿ ಮೊಬೈಲ್ ಅಲ್ಲಿ ನೋಡೋದು, ಈ ತರ ಎಲ್ಲ ಮಾಡ್ತಾ ಇದ್ದೆ. ಈಗ ಗುಡಕೇಶ ಸಿಕ್ಕಿದ್ಮೇಲಂತೂ ಪೂರಾ ಫುಲ್ ಚೇಂಜ್ ಆಯ್ತು, ನಮ್ ಲೈಫೇ ಚೇಂಜ್ ಆಯ್ತು. ಹೌದೌದು. ಏಪ್ರಿಲ್ 11ಗೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು ಮೇಡಮ್. ಇಲ್ಲಿ ಬಂದು ಜಾಯ್ನ್ ಆದೆ. ಎಲ್ಲ ಸ್ವಲ್ಪ ಸೂಪರ್. ಕೆಲವು ಜನಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ಹ್ಮ್ ಬೇಗನೆ ಸಿಗುತ್ತ. ನನಗಂತೂ ಬೇಗನೆ ಸಂಪೂರ್ಣವಾಗಿ ನೀವ್ ಹೇಳ್ದಂಗೆ ಜೀವಂತ ಒಂದು ಸಮಾಧಿ ಆಗಿರೋರು ಅಂತ ಒಂದ್ ಪಿರಮಿಡ್ ಸಿಕ್ತು ನಮಗೆ. ಅಲ್ಲಿ ಹೋಗಿ ಹ್ಮ್ ಜೀವಂತ ಆಗಿರೋರ್ದು ಗದ್ದಿಗೆ ಇದೆ, ಅಲ್ಲಿ ಕೂಡ ಒಂದು ಧ್ಯಾನ ಮಾಡಿದ್ವಿ. ಸೂಪರ್ ಎನರ್ಜಿ. ಇಲ್ಲಿ ಪಿರಮಿಡ್ ಎನರ್ಜಿ, ಇದು ಎನರ್ಜಿ ಜೊತೆಗ ಅಲ್ಲಿ ಸರ್ ಅದು ಆ ಎಲ್ಲ ಬರೀ ಬೃಂದಾವನಗಳಿದೆ. ಒಂದ್ ಪ್ಲೇಸ್, ದೊಡ್ಡ ಪ್ಲೇಸ್ ಅಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಿರಮಿಡ್ ಇದ್ ಮಾಡಿದ್ದಾರೆ. ಗದ್ದಿಗೆಗಳು ತುಂಬಾ ಹೌದು ಚೆನ್ನಾಗಿದೆ. ಬರೀ ಕೃಷ್ಣ ತುಳಸಿ, ಫ್ರೀ ತುಳಸಿ ಗಿಡಗಳೇ ಇದೆ ನೋಡಿ ಅಲ್ಲಿ. ಅಂತ ಹೌದು. ನೋಡ್ಬಿಟ್ಟು ಎಷ್ಟು ಎನರ್ಜಿ ಸಿಗುತ್ತಾ ಆ ಪ್ಲೇಸ್ ಗಳಲ್ಲಿ ಮಾಡಿದಾಗ ಅಂದಾಗ, ಅಷ್ಟು ಚೆನ್ನಾಗಿರುತ್ತೆ ಸರ್ ಅದು. ಆ ತರ ಜೀವಂತ ಆಗಿರೋ ಅಂತ ಆ ಪ್ಲೇಸ್ ಅಲ್ಲಿ ಅಷ್ಟು ಶಕ್ತಿನೂ ಇರುತ್ತೆ ಸರ್ ಅದು. ನಮ್ಗೆ ಎಷ್ಟು ಬೇಗ ಗುಡಕೆಸ ಬಂದ ತಕ್ಷಣ ಸಿಕ್ತು. ಕೇಳಿ ರತ್ನಮ್ಮ ಅವರ, ಈಗಷ್ಟೇ ನಾವು ಬಂದಿರೋದ, ಈಗಷ್ಟೇ ಸಿಕ್ತು ನನ್ಗ ಅದೆಲ್ಲ. ಅದ್ಭುತ ಹೌದು. ಅಲ್ವಾ? ಅರುಣ್ ಸರ್, ಇಲ್ಲ ಮೇಡಮ್ ಅನ್ಕೊಂಡಾಗ ಆಗುತ್ತೆ, ನೀವ್ ಏನು ಆಗಲ್ಲ, ನೀವು ಧ್ಯಾನ ಮಾಡಿ ಅಷ್ಟೇ, ನಿರ್ಧಾರ ಬೇಕಷ್ಟೇ, ಹಠ, ನೀನ ನಾನ ಅಂತೇಳಿ ಹಠ ಮಾಡಿ ನಿರ್ಧಾರ ಮಾಡಿ ಕುಂತ್ಕಂಡ್ರೆ ಅದು ಖಂಡಿತ ಸಾಧ್ಯ ಅಂತಂದ್ರು. ಅದು ಸತ್ಯ. ಅರುಣ್ ಸರ್ಗೆ ಮತ್ತೊಮ್ಮೆ ಕೃತಜ್ಞತೆಗಳು ಹೇಳಕ್ ಇಷ್ಟಪಡ್ತೀನಿ. ಅರುಣ್ ಸರ್ ನಮಸ್ತೆ. ನನ್ ಕಡೆಯಿಂದ ಪ್ರೀತಿಯಾದ ಆನಂದ ಭಾಸವ ಅಂತಾರ, ಒಂಥರ ಆಗೋಯ್ತು ನನ್ಗಂತೂ. ಅಷ್ಟು ಒಂಥರ ಎಷ್ಟು ಚೆನ್ನಾಗಿ ಮುದ್ದಾಗಿ ಅವರು ಎಲ್ಲಾ ಹೇಳ್ಕೊಡ್ತಾರೆ ಮೇಡಮ್. ಬೆಳಗಾನ ಹೇಳ್ತಾ ಇರ್ತಾರೆ ಮೇಡಮ್. ಹೇಳ್ತಾ ಇರೋದು ಮೇಡಮ್ಗೆ ಹೇಳ್ಕೊಳ್ಳೋದು, ಅರುಣ್ ಸರ್ ಬರ್ತಾರೆ, ಈಗ ಕೊಡ್ತಾರೆ, ಯಾಕೆ ಬರ್ತಾರೆ, ಯಾಕೆ ಬರ್ತಾರೆ ಅಂತ. ಅದೇ ತರ ಇಲ್ಲ, ತುಂಬಾ ಚೆನ್ನಾಗಿ. ಇವರಿಂದಾನೇ ನನಗೆ ತುಂಬಾ ಅನುಭವ ಆಗಿದ್ದು. ಇವರಿಂದಾನೇ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಸರ್ ನಿಮ್ಗೆ ಈ ತರ ಹೌದು. ಆಗ್ತಿದೆ, ಹ್ಮ್. ನಿಮ್ಗೆ ಇದು ಅನುಭವ ಅದು ಈ ತರ ಆಗ್ತಿದೆ ಸರ್, ನಿಮ್ಗೆ ಅಷ್ಟ ಟ್ರಾವೆಲ್ ಆಗ್ತದೆ, ಈ ಅಲ್ಲ ತರ ಎಲ್ಲ ಹೇಳ್ತಾ 9 ಇದ್ರು ಮೇಡಮ್ ನನಗೆ. ಹಾ, ಆ ಕಿಟಕಿ ಹತ್ರ ಕೋತಿ ಬಂದಿದೆ ಅಂತಂದಾಗ ನೋಡಿ ಎಷ್ಟು ನೀವು ಅದು ವಿಡಿಯೋನು ಮಾಡಿದ್ದೀರಾ ನೀವು. ಆ ಸರ್ ಕೂಡ ಬಂದಿರ, ಹೌದು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀರಾ ನೋಡಿ ನೀವು. ಧ್ಯಾನದಲ್ಲಿ ಹೌದು ಎಲ್ಲ ಸಾಧ್ಯ. ನಿಜವಾಗ್ಲೂ 9:30 ಬರ ಅಂತದ ಅದು ಕೋತಿಗಳು ಅಲ್ಲ. ಹೆಂಗೆ ನೋಡಿ ಅದು, ಅದೊಂದು ಅದ್ಭುತ ಒಂದು ಪವಾಡ ಸರ್ ಅದು, ಖಂಡಿತ. ಹನುಮಾನ್ ಪ್ರವೇಶ ಆಗಿರೋದು. ಹನುಮಂತ, ಹೌದು. ಹನುಮಾನ್ ಪ್ರವೇಶ ಆಗಿರೋದು. ಹನುಮಾನ್ ಅವ್ರದೇ ಹಾ ಶ್ವಾಸ ಅದು ಅಂದ್ರೆ ಅವ್ರದೇ ತಾನೇ ಹನುಮಾನ್. ಅವತ್ತು ಅವರು ಹಂಗಾಗಿ ಅವರೇ ಅರುಣ್ ಅವ್ರೆ, ಅದು ಬಂದಿರೋದು. ಯಾವ್ದು ಸಾಂಗ್ ಹಾಕಿದ್ರು ಹೌದು. ಮೇಡಮ್, ಆಂಜನೇಯದು ಸಾಂಗ್ ಹಾಕಿದ್ರು ಅವರು. ಹಾ ಸಾಂಗ್ ಹ್ಮ್. ಹಾಕ್ತಿದ್ದಾರೆ, ಸಾಂಗ್ ಹಾ, ಹಾಕ್ತಿದ್ದಾಗೆ ಬಂದಿತ್ತು. ಆ ಅದೇ ಫೋಟೋ ಅದೇ. ಎಲ್ಲ ಇತ್ತಲ್ಲ ಸರ್ ನಿಮ್ಮ ಹತ್ರ? ಫೋಟೋ ಎಲ್ಲ ಇತ್ತು ಅದು ಅವ್ರ ಹತ್ರ, ನಾನ್ ಕಳ್ಸಿದ್ದೆ ಫೋಟೋ ಅವ್ರಿಗೆ. ಫೋಟೋ ಹೌದಾ? ಎಲ್ಲ ಇತ್ತು. ಹಾ ಹೌದು ಅರುಣ್ ಹತ್ರ. ಮೇಡಮ್, ಫೋಟೋ ಎಲ್ಲ ಪ್ರೂಫ್ ಎಲ್ಲ ಇತ್ತು ಮೇಡಮ್. ಅದು ಬಂದಿದ್ದು, ಕೂತಿದ್ದು, ಆ ಧ್ಯಾನ ಮಾಡ್ತಾ ಕೂತಿತ್ತು. ಒಂದು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ನೋಡಿ. 15 ಮಿನಿಟ್ಸ್ ಕೂತಿದೆ ಮೇಡಮ್ ಅದು. 15 ಓಹೋ. ಮಿನಿಟ್ಸ್ ಮತ್ತೆ ಹಂಗೆ ಬಂದು ಈ ತರ ಅಲ್ಲಿ ಇಲ್ಲಿ ಅದು ಕೈ ಹಾಕೋದಾಗ್ಲಿ,
ಮತ್ತೆ ಸೌಂಡ್ ಮಾಡೋದಾಗ್ಲಿ ಏನು ಮಾಡ್ಲಿಲ್ಲ, ಬಂತು ಸೈಲೆಂಟ್ ಆಗಿ ಕೂತಿತ್ತು, ಸೈಲೆಂಟ್ ಆಗಿ ಕೂತು ಸೈಲೆಂಟ್ ಆಗಿ ಹೋಗಿದೆ, ಮತ್ತೆ ಏನು ಮಾಡ್ಲಿಲ್ಲ. ನೋಡಿದ್ರೆ ಹಾ ಅದ್ಭುತ. ಇನ್ನೊಂದು ಮೇಡಮ್, ಇದು ನಾನು ಈಗ ಅದು ಮಹಾಕೂಟೇಶ್ವರ ನಿಮ್ ಫ್ರೆಂಡ್ ಭೀಮರೆಡ್ಡಿ ಅಂತ ಜಾಯ್ನ್ ಆಗಿದ್ದೆ ನೋಡಿ, ಇವ್ರಿಗೆ ನಾನು ಕಾಲ್ ಮಾಡಿದ್ದೆ. ಇವ್ರು ನಮ್ ಫ್ರೆಂಡ್, ಇವ್ರು ಹೇಳ್ದೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಹೇಳ್ದೆ. ಇಲ್ಲಿ ಹೋಗೋಣ ಹೋಗೋಣ ಅಂತಂದ್ರು, ಅವ್ರು ಮಿಸ್ ಆದ್ರು, ಬರ್ಲಿಲ್ಲ. ಬರ್ಲಿಲ್ಲ. ಅದು ಅವ್ರೆಲ್ಲ ಮೊದ್ಲೆಲ್ಲ ರಿಸರ್ವೇಶನ್ ಟಿಕೆಟ್ ಇತ್ತು ಮೇಡಮ್, ಅವ್ರದೆಲ್ಲ ಮೊದಲೆಲ್ಲ ರಿಸರ್ವೇಶನ್ ಟಿಕೆಟ್ ಇತ್ತು, ಎಲ್ಲ ಒಂದು ಬೋಗಿನೇ ಬುಕ್ ಮಾಡಿದ್ರು ಹೈದರಾಬಾದ್ ಇಂದ. ನಮ್ಗೆ ಟಿಕೆಟ್ ಇರ್ಲಿಲ್ಲ. ನಾವು ಬೈ ಚಾನ್ಸ್ ಹಿಂಗೆ ಅವ್ರು ಹೇಳಿದ್ರು, ಇಲ್ಲ ಸರ್ ನೀವು ಜನರಲ್ ಟಿಕೆಟ್ ತಗೊಳ್ಳಿ, ಜನರಲ್ ಟಿಕೆಟ್ ತಗೊಂಡ್ ಬನ್ನಿ, ಅಲ್ಲಿ ಅಡ್ಜಸ್ಟ್ ಆಗಿ ಹೋಗೋಣ, ಹೆಂಗಾದ್ರು ಹೋಗೋಣ ಮೇಡಮ್. ನಮ್ಮನೇಲಿ ಅಂದ್ರೆ ರಿಸರ್ವೇಶನ್ ಇಲ್ಲ, ಹೆಂಗ್ ಹೋಗೋದು, ಹುಡುಗ ಇದ್ದಾನೆ, ಮಲ್ಕೋತಾನೆ, ಹೆಂಗಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಹೋಗೋಣ. ವಿದಿನ್ 2 hours ಅಲ್ಲಿ ರೆಡಿ ಆಗಿದೀವಿ ಮೇಡಮ್. 5 ಗಂಟೆಗೆ 6 ಗಂಟೆಗೆ ಟ್ರೈನ್ ಇದೆ, 3 ಗಂಟೆಗೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು 4 ಗಂಟೆಗೆಲ್ಲ ಬೇಕಾದ ತಿಂಡಿ ಎಲ್ಲ ಮಾಡ್ಕೊಂಡು ಜನರಲ್ ಟಿಕೆಟ್ ತಗೊಂಡು ಹೋದ್ವಿ ಮೇಡಮ್. ಹಂಗೆ ಅವರಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟು ಹಂಗೆ ರಾತ್ರಿ ಎಲ್ಲ ಎಚ್ಚರ ಇದ್ದು ಹೋಗಿ ಆ ಮಹಾಕೂಟೇಶ್ವರ ದೇವಸ್ಥಾನ 7ನೇ ಶತಮಾನದ್ದು ಮೇಡಮ್. ಅದು ಇಷ್ಟು ಪವರ್ಫುಲ್ ಇದೆ ಅಲ್ಲಿ, ಎನರ್ಜಿ ಹೇಳ್ತಿರೋದು. ಅಲ್ಲಿ ಫುಲ್ ಎನರ್ಜಿ. 3 ದಿವಸ ಅಲ್ಲಿ ನಾವು ಧ್ಯಾನ ಮಾಡಿದ್ವಿ. ಫಸ್ಟ್ ಡೇ ಹೋಗಿದ್ದೆ, ಅವಾಗ ಮ್ಯೂಸಿಕ್ ಮೆಡಿಟೇಷನ್ ಮಾಡಿದ್ರು. ಸೆಕೆಂಡ್ ಡೇದಲ್ಲಿ ವಾಕಿಂಗ್ ಮೆಡಿಟೇಷನ್, ಈ ತರ ವಾಟರ್ ಮೆಡಿಟೇಷನ್, ಈ ತರ ಎಲ್ಲ ಮಾಡಿಸಿದ್ರು ಮೇಡಮ್. ಮತ್ತೆ ಅಲ್ಲಿ ರಾತ್ರಿ ಎಲ್ಲ ಮೆಡಿಟೇಷನ್ ಮಾಡಿಸ್ತಾರೆ ಗುಡಕೇಶ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಎಲ್ಲರೂ ಬರ್ಬೇಕು, ಧ್ಯಾನ ಮಾಡಿಸ್ತಾ ಇದಾರೆ ಅಂತಂದ್ರೆ ಸುಮ್ಮನೆ ಏನೋ 10 ನಿಮಿಷ, ಒಂದು half an hour ಮಾಡ್ತಾರೆ ಅನ್ಕೊಂಡಿದ್ದೆ ನಾನು. ಇಲ್ಲ, ಇದು ಹೋಲ್ ನೈಟ್ ಎಲ್ಲ ಮಾಡ್ಬೇಕು ಧ್ಯಾನ ಅಂದ್ರು. ಹೋಲ್ ನೈಟ್ ಎಲ್ಲ ಯಾರು ಮಾಡ್ತಾರೆ, ನಿದ್ದೆ ಬರುತ್ತೆ, ನಾನ್ ಮಾಡಕ್ ಆಗಲ್ಲ ಅಂತಂದೆ. ಇಲ್ಲ ಸರ್ ಮಾಡಿ ನೋಡಿ, ಕೂತ್ಕೊಳ್ಳಿ ಅಂತಂದ್ರು. ಎಲ್ಲ ಒಂದು 50 ಜನ ಕೂತ್ರು ಮೇಡಮ್. ಎಲ್ಲ ಚೇರು ಒಂದ್ರಿಂದ ಒಂದೊಂದು ಚೇರ್ ಹಾಕೊಂಡು ಕೂತ್ರು ಎಲ್ಲಾರು. ಈ ತರ ಗೈಡೆಡ್ ಮೆಡಿಟೇಷನ್ ಮಾಡ್ತಾ ಇದ್ರು. ನಾನು 11:30 ಆಯ್ತು, ಆಗಲ್ಲ ಸರ್ ಮಾಡಕ್ ಆಗಲ್ಲ, ಹೋಗ್ಬಿಟ್ಟೆ, ಹೋಗಿ ಮಲ್ಕೊಂಡೆ. ನೆಕ್ಸ್ಟ್ ಡೇ ಮತ್ತೆ ಸೇಮ್ ಆಸ್ ಇಟ್ ಇಸ್, ತಿಂಡಿ ಆದ್ಮೇಲೆ ಈ ತರ ಸಜ್ಜನ ಸಾಂಗತ್ಯ, ರಾಮಾಯಣ ಹೇಳ್ತಿದ್ರು ಮೇಡಮ್ ಅವರು. ರಾಮಾಯಣ ಆದ್ಮೇಲೆ ಲಾಫಿಂಗ್ ಮೆಡಿಟೇಷನ್, ಡ್ಯಾನ್ಸಿಂಗ್ ಮೆಡಿಟೇಷನ್, ಅದಾದ್ಮೇಲೆ ಗುರುಗಳು ಬಂದು ಅವರು ಸ್ವಲ್ಪ 1 minute ಮೆಡಿಟೇಷನ್, ಈ ತರ ಎಲ್ಲ 3 ದಿವಸ ಅಂತೂ 24 hours ಮೆಡಿಟೇಷನ್. ಲಾಸ್ಟ್ ಡೇ ಏನಾಯ್ತು ಅಂತಂದ್ರೆ, ಲಾಸ್ಟ್ ಡೇ ನಾನು ನೈಟ್ ಟ್ರೈ ಮಾಡಿದೆ ಮೇಡಮ್. 1:30 ವರೆಗೂ ಟ್ರೈ ಮಾಡಿದೆ, ಅಲ್ಲೇ ಇಂದ ಆಗ್ಲಿಲ್ಲ. 1:30 ವರೆಗೂ ಕೂತೆ. ಎಲ್ಲಾರು ಹೇಳಿದ್ರು, ಎಲ್ಲ ನೀವು ಅಲ್ಲಿಂದ ಸುಮ್ನೆ ಯಾಕೆ ಬಂದಿದ್ರ, ಮಾಡ್ಬೇಕು ಧ್ಯಾನ, ಸ್ಟ್ರಿಕ್ಟ್ಲಿ ಹೇಳಿದ್ರು. ನೋಡೋಣ ಕೂತು ನೋಡೋಣ. ಇಲ್ಲಿಗೆ ಬಂದು ಅಲ್ಲಿಗೆ ಹೋಗಿ ಗುಡಕೆಸ್ಗೆ ಹೋಗಿ ಸಿದ್ದರ ಬೆಟ್ಟಕ್ಕೆ ಹೋಗಿ 2 ರಾತ್ರಿ 2 ಹಗಲು 1 ಪಾಯಿಂಟ್ ನಿದ್ದೆ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಆಗಿತ್ತು ನಮ್ಗೆ. ತುಂಬಾ ಚೆನ್ನಾಗಿ. ಅದ್ ಬಂದ್ಮೇಲೆ ನಂಗೆ ಜೂನ್ ಕ್ಲಾಸ್ ಅಲ್ಲಿ ಮನೇಲಿ ಮಾಡಿದ್ರಲ್ಲ ಮೇಡಮ್, ನಾನು ಕಂಟಿನ್ಯೂ 41 days, ಅವಾಗೆಲ್ಲ ಅದ್ಭುತ ಅನುಭವಗಳಾಗ್ತಿತ್ತು. ಆ 10 daysಗೆನೆ ನಂದು ಫುಲ್ ಬಾಡಿ ಈ ತರ ದೊಡ್ಡದಾಗ್ತಾ ಇತ್ತು ಮೇಡಮ್. ಇವ್ರಿಗೆಲ್ಲ ಕೇಳಿದೆ ನಾನು, ಸೀನಿಯರ್ ಮಾಸ್ಟರ್ಗೆಲ್ಲ ಕೇಳಿದೆ, ಈ ತರ ಆಗ್ತಿದೆ ನನಗೆ ಬಾಡಿ, ಈ ತರ ಆರ ದೊಡ್ಡದಾಗ್ತಾ ಇದೆ, ಯಾಕೆ ಮೇಡಮ್ ಅಂತಂದ್ರೆ, ಇಲ್ಲ ಸರ್ ನಿಮ್ದು ಆರ ಈ ಪ್ರಕೃತಿಯಲ್ಲಿ ಆರ ದೊಡ್ಡದಾಗ್ತಾ ಇದೆ, ಶೇರ್ ಮಾಡ್ಬೇಕು. ಒಂದೊಂದ್ಸಲ ಜಾಸ್ತಿ ಎನರ್ಜಿ ಜಾಸ್ತಿ ಆದಾಗ ಈ ತರ ತಲೆ ಭಾರ ಆಗ್ತಿತ್ತು ಮೇಡಮ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದ್ಸರಿ. ಖಂಡಿತ ಆಗುತ್ತೆ. ತಲೆ ಭಾರ ಆಗ್ತಿತ್ತು, ಫುಲ್ ಭಾರ. ಹೌದೌದೌದು. ಅಷ್ಟು ಅದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಸರ್. ಅದು ತುಂಬಾ ಚೆನ್ನಾಗಿ ಅದ್ಭುತವಾದ ಒಂದು ನಿಮ್ಗೆ ಶಕ್ತಿ, ಚೈತನ್ಯ ಏನಾಗಿತ್ತು ಮೇಡಮ್, ಬೆಳಗ್ಗೆ 3 ಗಂಟೆಗೆ ಧ್ಯಾನ ಮಾಡ್ತಾ ಕೂತಿದ್ದೆ. ಏನೋ ಒಂದು ಎಷ್ಟು ದೊಡ್ಡ ಪೈಪ್ ಇಂದ ಎನರ್ಜಿ ಕೊಡ್ತಾ ಇದ್ರು ಅಷ್ಟು ಫೀಲ್ ಆಗ್ತಾ ಇತ್ತು. ಈ ರೈಟ್ ಲೆಗ್ ಇಂದ ಭೂಮಿಗೆ ಟಚ್ ಆಗಿತ್ತು ಮೇಡಮ್. ಹಿಂಗು ಸ್ಪಾರ್ಕ್ ಆಗ್ತಾ ಇತ್ತು, ಅಷ್ಟು ಎನರ್ಜಿ ಫ್ಲೋ ಆಗ್ತಾ ಇತ್ತು. ನಾನು ಇದು ಯಾಕೆ ಈ ಪೇನ್ ಆಗ್ತಿದೆ ಅಂತ ನೋಡ್ದೆ, ಇಲ್ಲಿ ಏನು ಇಲ್ಲ, ಎನರ್ಜಿ ಇಷ್ಟು ಫ್ಲೋ ಆಗ್ತಾ ಇದೆ. ಅಲ್ಲಿ ಪೇನ್ ಆಗ್ತಿರೋದು ಅನುಭವ ಆಗ್ತಿತ್ತು ಮೇಡಮ್. ಅಷ್ಟು ಎನರ್ಜಿ ಜಾಸ್ತಿ ಫ್ಲೋ ಆಗ್ತಿತ್ತು, ಫುಲ್ ಬಾಡಿ ಎಲ್ಲ ಸ್ವೆಟ್ಟಿಂಗ್ ಆಗ್ತಿತ್ತು ಫುಲ್ಲು. ಇದು ಈ ತರ ಎಲ್ಲ ಯಾಕೆ ಆಗ್ತದೆ ಅಂತಂದ್ರೆ, ಅದು ಎನರ್ಜಿ ಜಾಸ್ತಿ ಆದಾಗ ಸ್ವೆಟ್ಟಿಂಗ್ ಆಗುತ್ತೆ ಸರ್, ಜಾಸ್ತಿ ಎನರ್ಜಿ. ಅದು ನೀವು ಈ ತರ ಶೇರ್ ಮಾಡಿ, ಯೂನಿವರ್ಸ್ಗೆ ಶೇರ್ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಮಾಡ್ದೆ, ಶೇರ್ ಮಾಡ್ದೆ, ಮತ್ತೆ ನಾರ್ಮಲ್ ಅದಾಯ್ತು ಮೇಡಮ್. ಅದು ಯೂನಿವರ್ಸ್ ಕೇಳ್ಕೊಂಡ್ಬಿಡ್ಬೇಕು ಅವಾಗ. ಹೌದೌದು. ಅನುಭವ ನಿಮ್ದು. ಮತ್ತೆ ಇನ್ನೊಂದ್ ಏನಂದ್ರೆ, ನಾನು ಅದು ಬೇಕು ಇದು ಬೇಕಂತ ನಾನು ಧ್ಯಾನ ಮಾಡಿಲ್ಲ ಮೇಡಮ್. ನನಗೆ ಜಾಬ್ ಬೇಕು,
ನನಗೆ ಆರೋಗ್ಯ ಬೇಕು, ನನಗೆ ಕೇಳದ್ ಬೇಡ ಇದು ಸರ್, ಅಷ್ಟೈಶ್ವರ್ಯ ಬೇಕು. ಕೇಳ್ಬಾರ್ದು, ಕೆಲವು ಆ, ಕೇಳಲೇಬಾರ್ದು ಆ, ಏನನ್ನು ಮತ್ ಕೇಳ್ಬಾರ್ದು. ಅದು ಆಗಿದ್ದು ಅದೇ ಬರುತ್ತೆ. ಕೇಳಿ ಆ, ನಾವು ಸಂಕಲ್ಪ ಕೆಲವೆಲ್ಲ ಕೇಳ್ಕೊಂಡ್ ಪಡೀಬಾರ್ದು. ಅದು ಅವ್ ಗೊತ್ತಿರುತ್ತೆ ಯೂನಿವರ್ಸ್ಗೆ ಏನ್ ಕೊಡ್ಬೇಕು ಅಂತ, ಯೂನಿವರ್ಸ್ಗೆ ಆ, ಗೊತ್ತಿದೆ. ಹೌದು ಧ್ಯಾನ ಮೇಡಮ್. ಮಾಡಿ ಈ ರೈಟ್ ರೈಟ್ ಹ್ಯಾಂಡ್ ಫುಲ್ ಪೇನ್ ಇತ್ತು ಮೇಡಮ್. ನಾವು ಯಾವಾಗ ಆ ಪ್ರಿವಿಯಸ್ ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ವೇಟ್ ಲಿಫ್ಟ್ ಮಾಡಿದ್ದೆ. ಮಾಡಿದಾಗ ಈ ಶೋಲ್ಡರ್ ಇಲ್ಲಿಂದ ಫುಲ್ ಪೇನ್ ಇತ್ತು ಮೇಡಮ್. ಅಂದ್ರೆ ಒಂದು ಏನೋ ಒಂದು ಭಾರ ಇರೋ ವಸ್ತು ಎತ್ತರೆ ಪೇನ್ ಆಗ್ತಿತ್ತು, ಫುಲ್ ಪೇನ್ ಆಗ್ತಿತ್ತು. ಎಲ್ಲ ಸುಮಾರು ಹಾಸ್ಪಿಟಲ್ ಎಲ್ಲ ತೋರಿಸ್ದೆ, ಅದೆಲ್ಲ ಬೆಲ್ಟ್ ಎಲ್ಲ ಹಾಕೊಂಡೆ, ಗುಳಿಗೆ ಎಲ್ಲ ಮಾತ್ರೆ ಎಲ್ಲ ನುಂಗ್ದೆ, ಅದು ಕ್ಯೂರ್ ಆಗ್ಲಿಲ್ಲ. ಮೆಡಿಟೇಷನ್ ಬಂದ್ಮೇಲೆ ಅದು ಇಲ್ಲಿ ಒಂಥರ ಕರೆಂಟ್ ಶಾಕ್ ಹೊಡೆದ್ರೆ ಹೆಂಗ್ ಫ್ಲೋ ಆಗುತ್ತೆ ಮೇಡಮ್, ಹಂಗ್ ಎನರ್ಜಿ ಫ್ಲೋ ಆಗ್ತಾ ಇತ್ತು ಈ ಕೈಲಿ ಮಾತ್ರ ಫ್ಲೋ ಆಗ್ತಾ ಇತ್ತು. ಈಗ ಅದೇ ಅದೇ ಎಲ್ಲ ಪೇನ್ ಎಲ್ಲ ಹೋಗಿದೆ ನೋಡಿ ಮೇಡಮ್. ಅಷ್ಟೇ ಒಂದ್ ಸ್ವಲ್ಪ ಚೂರು ಪೇನ್ ಇಲ್ಲ. ಅದೇ ಅದೇ ಮತ್ತೆ ಇಲ್ಲ ಎಲ್ಲ ಭಾರ ಎತ್ತೀನಿ, ಕೆಲಸ ಎಲ್ಲ ಮಾಡ್ತೀನಿ, ಅದು ಪೇನ್ ಎಲ್ಲ ಆಟೋಮೆಟಿಕ್ ಹೋಗಿದೆ ನೋಡಿ ಮೇಡಮ್. ಪೇನೇ ಇಲ್ಲ ಈ ಕೈಯಲ್ಲಿ, ಟೋಟಲಿ ಪೇನ್ ಇಲ್ಲ. ಅದೊಂದು ಧ್ಯಾನ ಅನುಭವ ಆಯ್ತು ಮೇಡಮ್. power ಇದೆ sir. ಅಂತ ಪವರ್ ಇದೆ ಆ ಧ್ಯಾನ ಅನ್ನೋದು, ಅಂತ ಪವರ್ಫುಲ್ ಹೌದೌದು, ಇದೆ. ಆ ಕಾಸ್ಮಿಕ್ ಪವರ್ಫುಲ್ ಇದೆ ಎನರ್ಜಿ. ಮೇಡಮ್. ನಾನು ಧ್ಯಾನ ಮಾಡೋದ್ರಿಂದ ನಮ್ಮ ಮನೆಯವರೆಲ್ಲ ಧ್ಯಾನಕ್ಕೆ ಬಂದಿದ್ದಾರೆ ನೋಡಿ. ನೋಡಿದ್ರ ಹಾ ಹಾ, ಅದು ಅಷ್ಟು ಟ್ರಾನ್ಸ್ಪರೆಂಟ್, ಅಂದ್ರೆ ಅಷ್ಟು ಪಾಸಿಟಿವ್ ಎನರ್ಜಿನ ಅದು ಕ್ರಿಯೇಟ್ ಮಾಡುತ್ತೆ ಮನೆಯಲ್ಲಿ. ಅಂದ್ರೆ ಅಟ್ರಾಕ್ಟ್ ಹೌದೌದು ಆಗ್ತಾರೆ ಮೇಡಮ್. ಅದು ಏನೋ ಹೇಳಿಲ್ಲ, ನೀನು ಧ್ಯಾನ ಮಾಡು ಈ ತರ ಅಂತ ಅವ್ರು ಹೇಳೇ ಇಲ್ಲ. ನಾನು ಅವ್ರು ಆಟೋಮೆಟಿಕ್ ಅವರೇ ಬಂದ್ರು. ನೋಡಿದ್ರ. ಹ್ಮ್ ಥ್ಯಾಂಕ್ ಯು. ಅರುಣ್ ಎಲ್ಲಾದ್ರು ಓಕೆ, ಎಲ್ಲ ಇದ್ದಾರೆ ಥ್ಯಾಂಕ್ ನೋಡಿ. ಯು ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಂಜೆ 9 ಗಂಟೆ ಸೆಷನ್ ಜಾಯ್ನ್ ಆಗಿ ಎಲ್ಲ. ಓಕೆ ಹಾ ಸರ್. ಥ್ಯಾಂಕ್ ಯು. Thank you.